ಅವ್ರ 4 ಮಂದಿ ಇರ್ತಾರ್ರಿ. ಹಾ ಅವ್ರು ಐತಾರಿ ಬಂದ ಪ್ರಶ್ನೆ ಕೇಳ್ತಾರ್ರಿ, ನಿಮ್ ತಲೆ ಮೇಲೆ ಯಾವ ಟೋಪಿ ಐತಂತ್ರಿ. ಅವ್ರ ತಮ್ ತಲೆ ಮೇಲೆ ಯಾವ ಟೋಪಿ ಐತಂತ ಹೇಳ್ಬೇಕ್ರಿ. ಅಟ್ಲೀಸ್ಟ್ ಅವ್ರಿಗೆ 3 ಪಾಯಿಂಟ್ ಅರ ಸಿಗ್ಬೇಕ್ರಿ. ಹಾ 4 ಮಂದಿ ಒಳಗ 3 ಪಾಯಿಂಟ್ ಸಿಗ್ಬೇಕು. ಹಾ ಹೇಳಿ ಆನ್ಸರ್ ಹೇಳು. ಕಾಣಿಸ್ತದೆ. ಹಾ ರೀ ಇವ್ ಪೈಲಾದು 1 2 3 4 ಕೇಳೋದೇನ್ರಿ, ಲಾಸ್ಟ್ ಅದಾವ್ರಿ ಅವ್ರಿ. ಹಾ ಪೈಲಾದು ರೀ. ಪೈಲಾದು 4 ನಂಬರ್ ಅವ್ರಿಗೆ ಹೇಳ್ತಾನ್ರಿ, ಬಿಳಿ ಕಲರ್ದು ಏನ್ರ ಸರಿ ಇದ್ದು ಅಂದ್ರ ನಾ ಕರಿ ಹೇಳ್ತೀನಿ, ಕರಿ ಏನ್ರ ಸರಿ ಇದ್ದು ಅಂದ್ರ ಬಿಳಿ ಹೇಳ್ತೇನ ಅಂತ ಹೇಳ್ತಾನ್ರಿ. ಓಕೆ ಹಾ ರೀ ಬಿಳಿಗಳ ಸಮ ಇದ್ದು ಅಂದ್ರ ಕರಿ ಹೇಳ್ತೇನಂತನ್ರಿ. ಮತ್ತ ಕರಿಗಳು ಸಮ ಇದ್ರ ಬಿಳಿ ಹೇಳ್ತೇನಂತಿರ್ತಾನ್ರಿ. ಓಕೆ ಈಗ ಕರಿ ಹೇಳಿದ್ರಿ. ಇನ್ 3ನೇದಂಗ ಅವ್ರ ಇಬ್ರು ಕಾಣಸ್ತಿರ್ತೇತ್ರಿ, ಒಂದ್ ಕರಿ ಮತ್ತೊಂದ್ ಬಿಳಿ ಕಾಣಸ್ತಿರ್ತೇತ್ರಿ. ಅದಕ್ಕ ಇವ್ರಿ ಅವ್ ಹಿಂದಿನವ ಬಿಳಿ ಸರಿ ಅದಾವ ಅಂತ ಹೇಳ್ಯಾನು, ಅದ್ಕ ನಂದು ಬಿಳಿ ಐತಂದ ಕೇಸ್ ಇವ್ ಬಿಳಿ ಹೇಳ್ತಾನ್ರಿ. ಆಮೇಲೆ ಅವ 1 ಪಾಯಿಂಟ್ ಸಿಕ್ತೇತ್ರಿ. ಮತ್ತ 2 ನಂಬರ್ದವ ಐತ್ಲಾರಿ, ಮುಂದಿನ ಒಂದ್ ನೋಡ್ತಾನ್ರಿ, ಕರಿ ಕಾಣ್ತಿರ್ತೈತ್ರಿ. ಆಮೇಲೆ ಅವು ಯೋಚಿಸ್ತಾನ್ರಿ, 4 ನಂಬರ್ದವ ಬಿಳಿ ಸರಿ ಅದಾವ ಅಂತ ಹೇಳ್ತಾನು, 3 ನಂಬರ್ ಅವ ಬಿಳಿ ಹೇಳಿದಾನು, ನಂದು ಬಿಳಿ ಐತಂತ ತಿಳ್ಕೊಂಡ್ ಅವ ಹೇಳ್ತಾನ್ರಿ. ಆಮೇಲೆ ಕರಿದವ ಬಿಳಿಗೋಳ ಸರಿ ಇದ್ದು 2 ಆಗ್ಯಾವು, ನನ್ ಕರಿನೇ ಇರ್ಬೋದ ಅಂತ ಹೇಳ್ಕೇಸ್ ಕರಿ ಹೇಳ್ತಾನ್ರಿ. ಕರೆಕ್ಟ್. ಓಕೆ, ಹಾ ರೀ ವೆರಿ ಹಾ ಗುಡ್ ರೀ ವಿಕಾಸ್. ಇದು ವರ್ಕ್ ಆಗ್ತದ. ಇದು ಎಷ್ಟು ಮಂದಿಗೆ ತಿಳಿತು ಕೈ ಎತ್ರಿ ನೋಡೋಣ. ಓಕೆ, ಕಾವೇರಿ ಪಾಟೀಲ್ ಇದೆ. ಏನ್ ತಿಳಿದಿದೆ ಇದ್ರೊಳಗ? ಅದ್ ಆರ್ಡ್ ಮತ್ ಇವನ ಸ್ವಲ್ಪ ಕನ್ಫ್ಯೂಷನ್ ಆಗತೈತ್ರಿ. ಓಕೆ, ವಿಕಾಸ್ ನೀ ಮೊದ್ಲು ಒಂದ್ ಹೇಳು, ಇನ್ನೊಮ್ಮೆ ಅದು ಪ್ಲಾನ್ ಹೇಳು. ವೈಟ್ ಅಂತ ಯಾವಾಗ ಹೇಳ್ತಾನ ಇವ 4ನೇವ? ವೈಟ್ ಅಂತ ಯಾವಾಗ ಹೇಳ್ತಾನ? ಬ್ಲಾಕ್ ಅಂತ ಯಾವಾಗ ಹೇಳ್ತಾನ? ಅವ್ ಬಿಳಿಗಳ ಏನ್ರ ಸಮ ಸಂಖ್ಯೆ ಇದ್ದು ಅಂದ್ರೀ, ಬಿಳಿಗಳ ಸಮ ಸಂಖ್ಯೆ ಇದ್ದು ಅಂದ್ರ ಬ್ಲ್ಯಾಕ್ ಹೇಳ್ತಾನಂದಿರ್ತಾನ್ರಿ. ಮತ್ ಕರಿಗಳ ಸಮ ಸಂಖ್ಯೆ ಇದ್ರ ಬಿಳಿ ಹೇಳ್ತಾನಂದಿರ್ತಾನ್ರಿ. ಕರೆಕ್ಟ್. ಈಗ ಒಂದ್ ವಿಚಾರ ಮಾಡು, ಅವನಿಗೆ ಮೂರು ಟೊಪಿಗೆ ಕಾಣಿಸ್ತದ ಅದಿಲ್ಲ? ಹಾ ರೀ ಅಂದ್ರ ಬಿಳಿ ಮತ್ ಕಪ್ಪು ಎರಡೂ ಕೂಡಿ 3 ಆಗ್ಬೇಕು, ಹೌದಿಲ್ಲ? ಹಾ ರೀ ಅದ್ರೊಳಗ ಒಂದು ಸಮ ಇರ್ತಂತ ಏನ್ ಗ್ಯಾರಂಟಿ? ಹಾ ರೀ ಒಂದು ಬಿಳಿ ಅಥವಾ ಕಪ್ಪು ಯಾವ್ದಾದ್ರು ಒಂದ್ ಸಮ ಇರ್ತಂತ ಗ್ಯಾರಂಟಿ ಏನು? 3 ಬಿಳಿ ಇರ್ಬೋದಲ್ಲ? ಹಾ ರೀ 3 ಬಿಳಿ ಇರ್ಬೋದು, 3 ಕಪ್ ಇರ್ಬೋದು. ಅವಾಗೇನ್ ಮಾಡ್ತಾನವ? ಓಕೆ, ಆಲ್ಮೋಸ್ಟ್ ಕರೆಕ್ಟ್. ಇದು 90% ಕರೆಕ್ಟ್. ಬೇರೆಯವ್ರ ಏನಾದ್ರು ಫುಲ್ ಮಾಡ್ತೀರೇನು ಇದನ್ನ? ಯಾರು ಕರೆಕ್ಟ್ ಮಾಡ್ತೀರಿ ಇದನ್ನ? ಕೈ ಎತ್ರಿ. ಅಪೂರ್ವ, ನೀ ಹೇಳು. ಅವ್ರಿ 4 ಮಂದಿ ಡಿಸ್ಕಸ್ ಮಾಡ್ಕೊಂಡಿರ್ತಾರಿ ಫಸ್ಟ್ ರೀ. ನಾನ ಇಬ್ರ ತಲೆ ಮೇಲೆ ವೈಟ್ ಟಪಿ ಇತ್ತಂದ್ರ ಒಬ್ಬರ ತಲೆ ಮೇಲೆ ಬ್ಲ್ಯಾಕ್ ಇತ್ತಂದ್ರ ನಾ ಬ್ಲ್ಯಾಕ್ ಅಂತ ಹೇಳ್ತೇನಿ. ಇಬ್ಬರ ತಲೆ ಮೇಲೆ ಬ್ಲ್ಯಾಕ್ ಇತ್ತಂದ್ರ ಒಬ್ಬರ ತಲೆ ಮೇಲೆ ವೈಟ್ ಇತ್ತಂದ್ರ ವೈಟ್ ಅಂತ ಹೇಳ್ತೇನೆ ಅಂತ ಹೇಳ್ತೀರಲ್ರಿ. ಅವ್ 4ನೇದವ್ರಿ ತಡಿ. ಅಪೂರ್ವ, ಅದ್ರಿಂದ ಎಲ್ಲಾ ಕ್ಲಿಯರ್ ಆಗ್ತದೆ. ಯಾಕಂದ್ರೆ ಎಲ್ಲರ ತಲೆ ಮೇಲೆ ವೈಟ್ ಇದ್ರೆ ಏನಂತ ಹೇಳ್ಬೇಕು? ವೈಟ್ ಅಂತ ಹೇಳ್ಬೇಕ್ರಿ. ಖರೆ ಅವ ವೈಟ್ ಹೇಳಿದ್ರೆ ಈಗ 2-3 ಆಗ್ತದಲ್ಲ. ಅವ ವೈಟ್ ಹೇಳಿದ್ರೆ 3 ವೈಟ್ ಅಂತ ಆಗ್ತದ, ಮತ್ತ ಸಮಾನ ಅದ ಅಂತ ಆಗ್ತದ. ಹೌದ್ರಿ, ಅವ್ ಹೇಳ್ತಾನಲ್ರಿ, ನಾ ಇಬ್ರ ತಲೆ ಮೇಲೆ ವೈಟ್ ಇತ್ತಂದ್ರ ಒಬ್ಬರ ತಲೆ ಮೇಲೆ ಬ್ಲ್ಯಾಕ್ ಇತ್ತಂದ್ರ ನಾ ಬ್ಲ್ಯಾಕ್ ಅಂತ ಹೇಳ್ತೇನೆ ಅಂತ ಹೇಳಿ. ಅವ್ ಅಲ್ಲಿ 3 ಮಂದಿ ಕಾಣ್ತಿರ್ತಾರಲ್ರಿ. ಸೊ ಈಗ ಇದ್ ನೋಡಂತ, ಇಬ್ಬರ ತಲೆ ಮೇಲೆ ವೈಟ್ ಅದ, ಒಬ್ಬನ ತಲೆ ಮೇಲೆ ಬ್ಲಾಕ್ ಇದ್ರ ನಾ ವೈಟ್ ಹೇಳ್ತೀನಿ ಅಂತ ಬ್ಲ್ಯಾಕ್ ರೀ, ಬ್ಲ್ಯಾಕ್ ಓಕೆ. ಹೇಳ್ತೇನಂತ. ಸೊ ಇಬ್ಬರ ತಲೆ ಮೇಲೆ ವೈಟ್ ಅದ, ಒಬ್ಬನ ತಲೆ ಮೇಲೆ ಬ್ಲಾಕ್ ಇದ್ರೆ ನಾ ಬ್ಲಾಕ್ ಹೇಳ್ತೀನಿ ಅಂತಾನ. ಆಮೇಲೆ ಇಬ್ಬರ ತಲೆ ಮೇಲೆ ಬ್ಲಾಕ್, ಒಬ್ಬನ ತಲೆ ಮೇಲೆ ವೈಟ್ ಇದ್ರೆ ಏನ್ ಹೇಳ್ಬೇಕು? ವೈಟ್ ಅಂತನ್ರಿ. ವೈಟ್ ಹೇಳ್ತಾನಲ್ಲ. ಈಗ ಎಲ್ಲರ ತಲೆ ಮೇಲೆ ವೈಟ್ ಇದ್ರೆ ಏನ್ ಹೇಳ್ಬೇಕು? ವೈಟ್ ಅಂತ ಹೇಳ್ಬೇಕ್ರಿ. ಅದು ಕನ್ಫ್ಯೂಸ್ ಆಗ್ತದಲ್ಲ ಅವಾಗ. ಯಾಕಂದ್ರ
ಅವ ವೈಟ್ ಅಂತ ಹೇಳಿದ್ರೆ ಅದ್ರ ಮೀನಿಂಗ್ ಏನಂತ ಎಕ್ಸಾಕ್ಟ್ ಗೊತ್ತಾಗ್ಬೇಕು ಮೂರನೇವನಿಗೆ, ಇಲ್ಲಾಂದ್ರೆ ಅವನಿಗೆ ಕನ್ಫ್ಯೂಸ್ ಆಗ್ತದೆ, ಹೌದಿಲ್ಲ? ಅವ ಹೇಳ್ತಾನಲ್ರಿ ಫಸ್ಟ್ ರೀ. ಹಾ, ಗೊತ್ತಾಯ್ತಾ ಪೂರ್ವ ನಿಂಗೆ ಪ್ರಾಬ್ಲಮ್? ಹಾ ರೀ. ಅಂದ್ರೆ ನಾಲ್ಕನೇವ ವೈಟ್ ಹೇಳಿದ್ಮೇಲೆ ಮೂರನೇವನಿಗೆ ಕ್ಲಿಯರ್ ಆಗಿ ಗೊತ್ತಾಗಬೇಕು ಅದ್ರ ಮೀನಿಂಗ್ ಏನಂತ. ಇಲ್ಲಿ ಏನಾಗ್ಲಿಕ್ಕತ್ತದ, ವೈಟ್ ಅಂದ್ರ 3 ವೈಟು ಇರ್ಬೋದು, ಅದು ಒಂದ್ ಪಾಸಿಬಿಲಿಟಿ. ಮತ್ತೊಂದಂದ್ರ 2 ಕಪ್ಪು 1 ವೈಟು ಇರ್ಬೋದು. ಸೊ ಮೂರನೇವಂಗ ಕಾನ್ಫಿಡೆನ್ಸ್ ಇರೋದಿಲ್ಲ ಏನ್ ಮಾಡೋದು ಅಂತ. ಈಗ ಗೊತ್ತಾಯ್ತಲ್ಲ? ಹಾ ರೀ. ಸರಿ, ನಾ ಹೇಳ್ತೀನ್ರಿ. ಯಾರಿದು ಸಂಪ್ರದಾಯನ? ಹಾ ರೀ. ಹಾ, ಹೇಳ. ಅವ್ರ ಡಿಸ್ಕಸ್ ಏನ್ ಮಾಡಿರ್ತಾರಂದ್ರ ರೀ, ಅಂದ್ರೆ ಈಗ ಯಾವ್ದಾದ್ರು ಕಲರ್ ಬ್ಲ್ಯಾಕ್ ಅಥವಾ ವೈಟ್ ಯಾವ್ದಾದ್ರು ಒಂದ್ ಕಲರ್ ಸಮ ಇತ್ತು ಅಂತಂದ್ರ ನಾ ವೈಟ್ ಹೇಳ್ತೀನಿ. ಮತ್ತ ಯಾವ್ದಾದ್ರು ಅಂದ್ರ ಬೆಸೆ ಇತ್ತು ಅಂತಂದ್ರ 3 ಸೇಮ್ ಇದ್ದು ಅಂತಂದ್ರ ಬ್ಲ್ಯಾಕ್ ಹೇಳ್ತೀನಿ ಅಂತ ಹೇಳ್ತಾನ್ರಿ. ಓಕೆ, ಸೇಮ್ ಕಲರ್ 3 ಇದ್ರ ಅವ ಬಿಳಿ ಅಂತ ಹೇಳ್ತಾನ. ಆಮೇಲೆ ಬ್ಲ್ಯಾಕ್ ಅಂತ ಹೇಳ್ತಾನ. ಓಕೆ, ಬ್ಲ್ಯಾಕ್ ಅಂತ ಹೇಳ್ತಾನ. ಬಿಳಿ ಅಂತ ಯಾವಾಗ ಹೇಳ್ತಾನ? 2 ಕಲರ್ ಸೇಮ್ ಮತ್ 1 ಕಲರ್ ಸೊ ಅವಾಗ ಏನಾಗ್ತದೆ ಅಂದ್ರೆ, ಈಗ ಇದು ಓಕೆ, ಇದು 2 ಎಕ್ಸಾಂಪಲ್ ಒಳಗಿಲ್ಲ. ಈಗ 1, 2 ಡಿಫ್ರೆಂಟ್ ಕಲರ್ ಅಂತ ತಿಳ್ಕೊ. ಇದ್ರೊಳಗ ಫಸ್ಟ್ ಎಕ್ಸಾಂಪಲ್ ನೋಡು, ಲೆಫ್ಟ್ ಒಳಗ 1, 2, ಒಂದನೇದು ಕಪ್ ಅದ, ಎರಡನೇದು ಬಿಳಿ ಅದ. ಈಗ ಇವ್ ನಾಲ್ಕನೇವ ಏನಂತ ಹೇಳ್ತಾನ? ಬಿಳಿ ಅಂತ ಹೇಳ್ತಾನ ಅದ್ರಿಂದ. ಅವ ಬಿಳಿ ಅಂತ ಹೇಳ್ತಾನ್ರಿ. ಹಾ, ಈಗ ಬಿಳಿ ಅಂತ ಹೇಳಿದ್ರ ಮೂರನೇವನಿಗೆ ಏನಾಗ್ತದ, ಅವನಿಗೆ ಗೊತ್ತಾಗ್ತದ ಎರಡು ಕಲರ್ ಸೇಮ್ ಅದ, ಒಂದು ಡಿಫ್ರೆಂಟ್ ಅದ ಅಂತ ಗೊತ್ತಾಗ್ತದ ಅವನಿಗೆ. ಹಾ ರೀ. ಆದ್ರೆ ಒಂದು ತನ್ ಮೇಲೆ ಬಿಳಿ ಅದನೋ ಕಪ್ಪದ ಹೆಂಗ್ ಹೇಳ್ಬೇಕು ಅವ? ಯಾಕಂದ್ರ ಹೇಳಿರ್ತನ್ರಿ, ಅಂದ್ರ ಬಿಳಿ ಇತ್ತು ಅಂತಂದ್ರ ನಾನ್ 2 ಕಲರ್ ಡಿಫ್ರೆಂಟ್ ಇರ್ತೈತಿ ಅಂತ ಹೇಳ್ತಾನ್ರಿ. ಸೊ ಕಪ್ಪು ಬಿಳಿ ಬಿಳಿನೂ ಆಗ್ಬೋದು, ಕಪ್ಪು ಬಿಳಿ ಕಪ್ಪು ಆಗ್ಬೋದಲ್ಲ, ಡಿಫ್ರೆಂಟ್ ಅಂದ್ರ. ಹಾ ರೀ. ಸೊ ಇದನ್ನ ಹೆಂಗೆ ಡಿಫ್ರೆನ್ಸ್ ನೋಡುದು? ವಿಕಾಸ್ ಏನ್ ಹೇಳಲ್ಲ, ಆಲ್ಮೋಸ್ಟ್ ಕರೆಕ್ಟ್ ಅದು ಓನ್ಲಿ ಮಿಸ್ಟೇಕ್ ಅಂದ್ರ ವಿಕಾಸ್ ಏನ್ ಅಸ್ಯೂಮ್ ಮಾಡ್ದ, ಅವ್ನ್ ಮುಂದ್ 3 ಇರ್ತಾರಲ್ಲ, ಅದ್ರಾಗ ಒಂದ್ ಯಾವ್ದಾದ್ರು ಸಮ ಇರ್ತದ ಅಂತ ಅಸ್ಯೂಮ್ ಮಾಡ್ದ. ಆದ್ರ ಎಲ್ಲಾ ಸೇಮ್ ಇದ್ರೆ ಯಾವ್ದು ಸಮ ಇರೋದಿಲ್ಲಲ್ಲ. ಸೊ ಈಗ ಅದನ್ನ ಹೆಂಗ್ ಕರೆಕ್ಟ್ ಮಾಡೋದು? ಆಲ್ಮೋಸ್ಟ್ ಕರೆಕ್ಟ್ ಅದ ಅವ ಹೇಳಿದ್ದು. ಒಂದ್ 2 ನಿಮಿಷ ನೋಡೋಣ. ಹೇಳಿದ್ರಿ ಅವ್ರಿ ಯಾರು ಮಾತಾಡೋದು? ವಿಕಾಸ? ಇಲ್ರಿ, ನಾರಿ ಪ್ರೀತಮ್ ರೀ. ಅವ 4ನೇ ನಂಬರ್ ಸೆಕೆಂಡ್ ಮತ್ ಥರ್ಡ್ ಇನ್ವಾಲ್ವ್ ಆಗೋ ಅಷ್ಟೇ ಹೇಳಿದ್ರಿ. ಸೆಕೆಂಡ್ ಥರ್ಡ್ ಬಗ್ಗೆ ಅಷ್ಟೇ ವಿಚಾರ ಮಾಡ್ತಂತ, ಫಸ್ಟ್ ಬಗ್ಗೆ ವಿಚಾರ ಮಾಡೋದಿಲ್ಲಲ್ಲ. ಹಾ ರೀ, ಹಂಗ್ ಮಾಡಿದ್ರಿ ಆಗ್ತೈತ್ರಿ. ಹಾ, ನೀ ಹೇಳ ಆಗ್ತದೆ ಹಂಗ್ ಮಾಡಿದ್ರ. ಅಲ್ಲ, ಅದು ಚಲೋ ಐಡಿಯಾ ಅದು. ಸೊ ನಾವು ಲಾಸ್ಟ್ ವೀಕ್ ಏನ್ ನೋಡಿದ್ವಿ, 3 ಮಂದಿ ಕುಡ್ಕೊಂಡು 2 ಪಾಯಿಂಟ್ ಹೆಂಗ್ ತಗೊಳ್ಳೋದು ಡಿಸ್ಕಸ್ ಮಾಡಿದ್ವಲ್ಲ. ಸೊ ಲಾಸ್ಟ್ ಈಗ ಒಂದ್ 2 ವಾರ ಮೊದ್ಲಿನ ನಾವು ಮೀಟ್ ಮಾಡಿದ್ವಲ್ಲ, ಅವಾಗ ನಾವು 3 ಮಂದಿ ಕೂಡಿ 2 ಪಾಯಿಂಟ್ ಹೆಂಗ್ ತಗೊಳ್ಳೋದು ಅಂತ ಡಿಸ್ಕಸ್ ಮಾಡಿದ್ವಿ. ಹೌದ್ರಿ. ಹಾ, ಸೊ ಅದೇ ಐಡಿಯಾ ಯೂಸ್ ಮಾಡಿ 1ನೇ ನಂಬರ್ ಮನುಷ್ಯಾಗ ಮರ್ತ್ ಬಿಡು, 2, 3, 4 ಇದಾರಲ್ಲ, ಅವ್ರೊಳಗೆ 2 ಪಾಯಿಂಟ್ ತಗೋಬಹುದು ಈಸಿಲಿ, ಹೌದಿಲ್ಲ? ಹೌದ್ರಿ. ಆದ್ರೆ 1ನೇವ್ ಏನ್ ಮಾಡೋದು ಈಗ? ಅವ ಹೆಂಗ್ 1 ಪಾಯಿಂಟ್ ತಗೋತಾನ ಗ್ಯಾರಂಟಿ? ಓಕೆ, ನಾ 1 ನಿಮಿಷ. ಇದು ಆಲ್ಮೋಸ್ಟ್ ಕರೆಕ್ಟ್ ಅದ. ನಾ ನಿಮ್ಗೆ ಆನ್ಸರ್ ಕೊಡ್ತೀನಿ. ಹಾ, ಹೇಳ. ಸರಿ, 4 ನಂಬರ್ ಅವ್ರಿಗೆ ಡಿಸ್ಕಸ್ ಮಾಡಿರ್ತಾನ್ರಿ. ಯಾರು ಮಾತಾಡೋದು? ನಾ ವಿಕಾಸ್ ರೀ. ಹಾ, ವಿಕಾಸ್ ಹೇಳ. ಅವ್ರಿಗೆ ಹೇಳ್ತಾನ್ರಿ, ನಾ ಏನ್ರ ಕರಿ ಹೇಳಿನಂದ್ರ ಬಿಳಿಗಳ ಸರಿ ಅದಾವು, ನಾ ಏನ್ರ ಬಿಳಿ ಹೇಳಿನಂದ್ರ ಬಿಳಿಗಳು ಬೆಸಾದ ಅಂತ ಹೇಳ್ತಾನ್ರಿ. ಕರೆಕ್ಟ್. ಇನ್ನೊಮ್ಮೆ ಹೇಳ. ನಾ ಕರಿ ಹೇಳಿನಂದ್ರ ಬಿಳಿಗಳು ಸರಿ ಅದಾವು, ಮತ್ತ ಬಿಳಿ ಹೇಳಿನಂದ್ರ ಬಿಳಿ ಬೆಸ ಅದಾವ ಅಂತ ಹೇಳ್ತಾನ್ರಿ.
ಕರೆಕ್ಟ್ ಕರೆಕ್ಟ್. ಸೊ ಏನ್ ಮಾಡೋದು, ನೀವು ಅಸ್ಯೂಮ್ ಮಾಡಬಾರ್ದು ಇದು ಬೆಸನೇ ಅದ, ಇದು ಇದನ್ನೇ ಅದ ಅಂತ, ಆಡ್ ಅದ ಇವನ್ ಅದ ಅಂತ. ಒಂದ್ ಯಾವ್ದಾರು ಕಲರ್ ತಗೊಳ್ರಿ, ವೈಟ್. ಸೊ ನಿಮ್ ಪ್ಲಾನ್ ಅಂದ್ರ ವೈಟ್ ಆಡ್ ಇದ್ರೆ ಒಂದ್ ಕಲರ್ ಹೇಳ್ತೀನಿ, ವೈಟ್ ಇವನ್ ಇದ್ರೆ ಒಂದ್ ಕಲರ್ ಹೇಳ್ತೀನಿ. ಅದೇ ಹೇಳ್ತಿಲ್ಲ ನಿಮ್ ವಿಕಾಸ್? ಕರೆಕ್ಟ್. ಗೊತ್ತಾಯ್ತು ಎಲ್ಲರಿಗೂ? ಎಷ್ಟ್ ಮಂದಿಗೆ ಇದು ಪ್ಲಾನ್ ತಿಳಿಯಿತು ಕೈತ್ರಿ? ಐದೇ ಮಂದಿಗೆ ತಿಳಿತು. ಇದ್ ನೋಡ್ರಿ, ಇದು ಪ್ಲಾನ್. ಓದ್ರಿ, ಇದು ಏನ್ ಬರ್ತಿದ್ದದ ಅಲ್ಲಿ. ಇಂಗ್ಲಿಷ್ ಆಗಿ ಬರ್ತದ, ಅದ ಏನದ ಒಂದ್ ಸೆಂಟೆನ್ಸ್ ತಿಳಿದ್ರಿ. ನಾವದ್ಲಿ ಇಲ್ಲ ನೀವು ಮನುಷ್ಯವಾಗಿ ಹೋದ್ರಿ, ನಿಮ್ಗೆ ತಿಳಿತೋ ಇಲ್ಲೋ ಕೈ ಎತ್ರಿ. ತಿಳಿದ್ರೆ ಕೈ ಎತ್ರಿ. ವಿಕಾಸ್ ನೀವ್ ಹೇಳಿದ್ದೆ ಅಲ್ಲ, ಏನ್ ನಿಮ್ ಬೇರೆ ಪ್ಲಾನ್ ಇತ್ತು? ಎಷ್ಟ್ ಮಂದಿಗೆ ತಿಳಿದ್ ಕೈ ಎತ್ರಿ. ಹಿಂಗ ಸೇಮ್ ಹೇಳ್ದೇನ್ ನಾನು. ಕರೆಕ್ಟ್ ಕರೆಕ್ಟ್. ಇಲ್ಲ ಕೈ ಎತ್ರಿ ನೋಡ್ ಮೊದ್ಲು, ಯಾರಿಗ್ ತಿಳಿದು ಅವ್ರೆಲ್ಲಾರು ಕೈ ಎತ್ರಿ. ಬರೀ 6 ಮಂದಿ ತಿಳಿತು. ಈಗ ಇದು ವರ್ಕ್ ಹೆಂಗಾಗ್ತದ ಅಂತ ಡಿಸ್ಕಸ್ ಮಾಡೋದು, ಅದು ಬೇರೆ ಪ್ರಾಬ್ಲಮ್. ಅದು ಈ ಬರೀ ಐಡಿಯಾ ತಿಳಿದದು ಎಲ್ಲ ನೋಡೋದು ನನಗೆ. ಓಕೆ, 15 ಮಂದಿ ತಿಳಿದ. ಒಂದ್ ನಿಮಿಷ ಎಲ್ಲರೂ ಕೈ ಕೆಳಗ್ ಮಾಡ್ತೀನಿ. ಯಾರಿಗ್ ತಿಳಿದಿಲ್ಲ ಅವ್ರ ಕೈ ಎತ್ರಿ ನೋಡೋಣ. ಯಾರಿಗ್ ತಿಳಿದಿಲ್ಲ ಇದು? 15 ಮಂದಿ ತಿಳಿದಂತಾರ, ಒಬ್ರೇ ತಿಳಿದಿಲ್ಲ ಅಂತಾರ. ಉಳ್ದವ್ರು 15 + 1 ಅಂದ್ರೆ 16 ಆಯ್ತು. ಉಳ್ದವ್ರು 6 ಮಂದಿ ಎಲ್ಲಿದಾರ? ಓಕೆ, ಪ್ರತೀಕ್ಷಾ ಏನ್ ತಿಳಿದಿಲ್ಲ ಇದ್ರೊಳಗ? ಸರ್ ನಂಗೆ ಐಡಿಯಾ ಅರ್ಥ ಆಗೋತ್ರಿ, ಇದು ಏನ್ ಇಂಗ್ಲಿಷ್ ಒಳಗ್ ಬರ್ತೈತಲ್ರಿ? ಹಾ, ಇಂಗ್ಲಿಷ್ ಅರ್ಥ ಆಗೋಲ್ತು, ಇನ್ನು ಐಡಿಯಾ ಅರ್ಥ ಆಗೋಲ್ತು? ಅದ್ ಇಂಗ್ಲಿಷ್ ಅರ್ಥ ಆಗ್ಬಾರ್ದ್ರಿ. ಓಕೆ, ಇಂಗ್ಲಿಷ್ ಬಗ್ಗೆ ವಿಚಾರ ಮಾಡ್ಬೇಡ್ರಿ. ಹಿಂದೆ ಯಾರು ನಿಂತಿರ್ತಾರಲ್ಲ, ಲಾಸ್ಟ್ 4ನೇ ಮನುಷ್ಯ, ಅವನೀಗ ಮುಂದ 3 ಟೊಪಿಗೆ ಕಾಣಿಸ್ತಾವ, ಹೌದಿಲ್ಲ? ಅದ್ರೊಳಗ ಬರೇ ವೈಟ್ ಟೊಪ್ಗಿ ಬಗ್ಗೆ ವಿಚಾರ ಮಾಡ್ರಿ. ವೈಟ್ ಟೊಪ್ಗಿ ಎಷ್ಟು ಇರ್ಬೋದು? 0 ಇರ್ಬೋದು, 1 ಇರ್ಬೋದು, 2 ಇರ್ಬೋದು, 3 ಇರ್ಬೋದು, ಹೌದಿಲ್ಲ? ಅದಕ್ಕಿಂತ ಜಾಸ್ತಿ ಏನ್ ಆಪ್ಷನ್ ಇಲ್ಲ. ಬರೇ ಮೂರೇ ಆಪ್ಷನ್ ಅವ ನಿಮ್ ಮುಂದ, ಹೌದಿಲ್ಲ? ಈಗ 0 ಮತ್ 2 ಇವನ್ ಅಂತಾರೆ. ಇವನ್ ಅಂದ್ರ ಸಮ ಅಲ್ಲ ಅದು? ಹಾ, ಏನ್ ಹೇಳಿದ್ರಿ? ಇವನ್ ಅಂದ್ರೆ ಸಮ. ಓಕೆ. ಆಮೇಲೆ 1, 3 ಅಂದ್ರೆ ಬೆಸ. ಸೊ ಅವ ಬರೇ ನೋಡಿ ವೈಟ್ ನಂಬರ್ ಎಷ್ಟದ ನೋಡ್ತಾನೆ, ವೈಟ್ ಟೊಪ್ಗೆ ಎಷ್ಟವ. ಅದು ಸಮ ಆದ್ರೂ ಇರ್ಬೋದು, ಬೆಸ ಆದ್ರೂ ಇರ್ಬೋದು, ಹೌದಿಲ್ಲ? ಮತ್ತೇಂದ್ರ ಆಪ್ಷನ್ ಅದೇನೋ ಸಮ ಬೆಸ ಇಲ್ಲದೆ ಇರೋದು? ಹಾ. ಸೊ ಅವಾಗ ಆಡ್ ಇತ್ತಂದ್ರ, ಅಂದ್ರ ಬೆಸ ಇತ್ತಪ್ಪ ಅಂದ್ರ ಅವ್ ವೈಟ್ ಅಂತ ಹೇಳ್ಬೇಕು. ಇವನ್ ಇತ್ತಪ್ಪ ಅಂತಂದ್ರ ಬ್ಲಾಕ್ ಅಂತ ಹೇಳ್ಬೇಕು. ಏನ್ ಬೇಸ ಇರ್ತೈತ್ರಿ? ಏನ್ ಬೇಸ ಇರ್ತದ? ಅವ್ರ ಸಂಖ್ಯೆ ಬೇಸ ಇರ್ತೈತ್ರಿ, ಇನ್ ಕಲರ್. ಹೌದು. ನಂಬರ್ ಆಫ್ ವೈಟ್ ಕ್ಯಾಪ್ಸ್ ಅಂದ್ರೆ ಎಷ್ಟು ಬಿಳಿ ಟೊಪ್ಗೆ ಅವಲ್ಲ, ಕೌಂಟ್ ಮಾಡೋದು. ಸರ್ ಅಕಸ್ಮಾತ್ ಬ್ಲಾಕ್ ಇದ್ದು, ಬ್ಲಾಕ್ ಅಂಡ್ ವೈಟ್ ಇದ್ದು ಅಂದ್ರೆ? ಬ್ಲಾಕ್ ಅಂಡ್ ವೈಟ್ ಅಂದ್ರೆ 2 ಬ್ಲಾಕ್ 1 ವೈಟ್, ಅಥವಾ 1 ವೈಟ್ ಅಥವಾ 2 ಬ್ಲಾಕ್ ಹಿಂಗಿದ್ದು ಅಂದ್ರಿ? ಹಾ, 1 ವೈಟ್ 2 ಬ್ಲಾಕ್ ಇದ್ರ ಇದ್ರೊಳಗೆ ಯಾವ್ದು ಅಪ್ಲೈ ಆಗ್ತದೆ ಹೇಳು? 2 ರೂಲ್ ಬರ್ದಿದ್ದದಲ್ಲಿ ಯಾವ್ದು ಅಪ್ಲೈ ಆಗ್ತದ? 1 ವೈಟ್ 2 ಬ್ಲಾಕ್ ಹಾ, ಗೊತ್ತಾಯ್ತಲ್ಲ? ಸರಿ, ಗೊತ್ತಾಯ್ತ್ರಿ. ಓಕೆ, 1 ನಿಮಿಷ ನಾನು ಕೈ ಕೆಳಗ್ ಮಾಡ್ತೀನಿ. ಯಾರಿಗೆ ಇನ್ನೂ ಗೊತ್ತಾಗಿಲ್ಲ ಕೈ ಎತ್ರಿ. ಬರೀ ಐಡಿಯಾ ಗೊತ್ತಾಗೋದೋ ಇಲ್ಲೋ, ಅದು ಐಡಿಯಾ ವರ್ಕ್ ಆಗ್ತೋ ಇಲ್ಲೋ ಅದ್ರ ಬಗ್ಗೆ ವಿಚಾರ ಮಾಡ್ಬೇಡ್ರಿ. ಇದು ಐಡಿಯಾ ಗೊತ್ತಾಗೋದೋ ಇಲ್ಲೋ, ಈ ವಿಕಾಸ್ ಹೇಳಿದ್ದ ಐಡಿಯಾ ಗೊತ್ತಾಗ್ಯದೋ ಇಲ್ಲೋ ಕೈ ಎತ್ರಿ. ಗೊತ್ತಾಗಿಲ್ಲ ಅಂದ್ರೆ ಕೈ ಎತ್ರಿ. ಓಕೆ, ಎಲ್ಲಾರು ಗೊತ್ತಾಗ್ಯದ?
ವೆರಿ ಗುಡ್. ಈಗ ಪ್ರಾಬ್ಲಮ್ ಅಂದ್ರ ಇದು ನಮ್ಗ ಕರೆಕ್ಟ್ ಅನಿಸ್ತದ ನೋಡಿದ್ರ, ಹೌದಿಲ್ಲ? ಕರೆಕ್ಟ್ ಅನಿಸ್ತದ, ಹಿಂಗ್ ಸ್ವಲ್ಪ ವಿಚಾರ ಮಾಡಿದ್ರೆ, ಒಂದ್ 5 ನಿಮಿಷ ವಿಚಾರ ಮಾಡಿದ್ರೆ ಕರೆಕ್ಟ್ ಅದ ಅನಿಸ್ತದ. ಆದ್ರೆ ಪ್ರೂವ್ ಹೆಂಗ್ ಮಾಡ್ತೀರಿ ಇದು ಕರೆಕ್ಟೇ ಅದ ಅಂತ? ಪ್ರೂವ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತದ. ಯಾಕಂದ್ರೆ ನೀವು 3 ಮಂದಿದೆ ವಿಚಾರ ಮಾಡ್ರಿ, ನೀವು ಎಲ್ಲಾ ಎಕ್ಸ್ಪ್ಲೇನ್ ಮಾಡ್ಬೇಕಾಯ್ತು. ಒಂದನೇವ ಎರಡನೇವ ಸೇಮ್ ಟಾಪಿಕ್ ಹಾಕಿದ್ರಿ ವೈಟ್ ಹೇಳ್ಬೇಕು, ಡಿಫ್ರೆಂಟ್ ಹಾಕಿದ್ರಿ ಬ್ಲಾಕ್ ಹೇಳ್ಬೇಕು, ಆಮೇಲೆ ವೈಟ್ ಹೇಳಿದ್ರೆ ಏನಾಗ್ತದ, ಎರಡನೇವ ಏನ್ ವಿಚಾರ ಮಾಡ್ತಾನ, ಒಂದನೇವ ಏನ್ ವಿಚಾರ ಮಾಡ್ತಾನ, ಡಿಫ್ರೆಂಟ್ ಇದ್ರೆ ಏನಾಗ್ತದ, ಬಹಳಷ್ಟು ಕೇಸಸ್ ಬರ್ತಾವಲ್ಲ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ. ಈಗ 3 ಮಂದಿ ಇದ್ದಾವ ಹೆಂಗ್ ಎಕ್ಸ್ಪ್ಲೇನ್ ಮಾಡೋದು? ಒಂದ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿನಿ ಅಂತ ಹೇಳ್ರಿ, 1 ನಿಮಿಷ. ಇದು ಎಲ್ಲಾ ಪಾಸಿಬಿಲಿಟೀಸ್ ಏನಂತಾರೆ ಕನ್ನಡ ಒಳಗ? ಏನೇನ್ ಪಾಸಿಬಲ್ ಅದ ಅಂತನ್ಲಿಕ್ಕೆ ಏನಂತಾರೆ ಕನ್ನಡ ಒಳಗ? ಸಾಧ್ಯ. ಏನೇನ್ ಸಾಧ್ಯ ಅದ ನೋಡು, ಅದೆಲ್ಲಾ ಬರ್ದಿದ್ದದ ಇಲ್ಲಿ. ಅಂದ್ರೆ ಒಂದನೇವ ಎರಡನೇವ ಮೂರನೇವ ಏನೇನ್ ಟಾಪಿಕ್ ಹಾಕಿರ್ಬೋದು, ಅದೆಲ್ಲ ಬರ್ದಿದ್ದದ. ಈಗ ಏನ್ ಮಾಡೋಣಂತ, ಇದ್ರೊಳಗ ಒಂದೆರಡು ಕೇಸ್ ತಗೋಣಂತ. ಓಕೆ, ನೀವೇ ಎಕ್ಸ್ಪ್ಲೇನ್ ಮಾಡ್ರಿ ನಂಗೆ ಇದು ಹೆಂಗ್ ವರ್ಕ್ ಆಗ್ತದಂತ. ಈಗ ಯಾರ ಲಾಸ್ಟ್ ಕೈ ಎತ್ತಿದ? ಪ್ರತೀಕ್ಷಾ, ನೀ ಅಲ್ಲ? ನಾನಾರಿ ಸರಿ, ಪ್ರತೀಕ್ಷಾ ರೀ. ಹಾ, ಈಗ ನೀನೇ ಹೇಳ್ತೀನಿ. ಇದ್ರೊಳಗ ಎರಡನೇ ಕೇಸ್ ತಗೋ, WWB ಅಂದ್ರ ಫಸ್ಟ್ ಮತ್ ಎರಡನೇವ ಬಿಳಿ ಟಾಪಿಕ್ ಹಾಕೊಂಡಾನ, ಮೂರನೇವ ಕಪ್ ಟಾಪಿಕ್ ಹಾಕೊಂಡಾನ. ಹಾ ರೀ ಸರಿ. ಇದು ಹೆಂಗ್ ವರ್ಕ್ ಆಗ್ತದ? ನಾಲ್ಕನೇವ ಏನಂತ ಹೇಳ್ಬೇಕು? ಈಗ ವೈಟ್ ಎರಡಿದ್ದು ಒಂದ ಬ್ಲಾಕ್ ಇತ್ತಂದ್ರ ಅವನ ಅಲ್ಲಿ ಇವನ್ ಅಂತ ಹೇಳ್ತಾನಲ್ರಿ. ಇವನ್ ಅಂತ ಹೇಳಿದಾಗ ಹಾ, 1 ನಿಮಿಷ. ನಿಂಗ ಪ್ಲಾನ್ ಏನಂತ ಬೇಕಿದ್ರ ಇಲ್ಲದ, ಇವನ್ ಅಂತಿದ್ರ ಅವ ಏನ್ ಹೇಳ್ಬೇಕು? ಬ್ಲಾಕ್ ಅಂತ ಹೇಳ್ಬೇಕು. ಓಕೆ, ಸೊ ಈಗ ವೈಟ್ ಬ್ಲಾಕ್ ಇದ್ದವಾಗ, ಹಾ, ನಾಲ್ಕನೇ ಏನ್ ಹೇಳ್ಬೇಕು? ಈಗ ಎರಡು ವೈಟ್ ಇತ್ತು ಒಂದ್ ಬ್ಲಾಕ್ ಇತ್ತಂದ್ರ ಅವ್ನ್ ಆಡ್ ಅಂತ ಹೇಳ್ಬೇಕ್ರಿ. ಆಡ್ ಅಂತ ಹೇಳುದಿಲ್ಲ, ಅವ ಬಿಳಿ ಅಥವಾ ಕಪ್ ಅಷ್ಟೇ ಹೇಳ್ಬೇಕು. ಅವಂಗ ಆಪ್ಷನ್ ಇಲ್ಲ ಅಂದ್ರ ಆಡ್ ಇವನ್ ಅಂತ ಹೇಳುದು. ಹಾ ರೀ, ಅದ ಎರಡ್ ಆಡ್ ಇತ್ತ, ಒಂದ್ ಇವನ್ ಇತ್ತಂದ್ರ ರೀ ಅವ್ನ್ ವೈಟ್ ಹೇಳ್ತಾನ್ರಿ. ಓಕೆ, ನಾಲ್ಕನೇವ ವೈಟ್ ಅಂತ ಹೇಳ್ತಾನ. ಇದ್ರ ಮೇಲೆ ನೋಡಂತ ಇಲ್ಲಿ. ಇಲ್ಲ, ವೈಟ್ ಹೇಳುದಿಲ್ಲವ. ನಂಬರ್ ಆಫ್ ವೈಟ್ ಕ್ಯಾಪ್ಸ್ ಇವನ್ ಇದ್ರ ಬ್ಲಾಕ್ ಹೇಳ್ಬೇಕು, ಹೌದಿಲ್ಲ? ಇದ್ ನೋಡಿದ್ದು, ಇದು ಅಪ್ಲೈ ಆಗ್ತದ. ಗೊತ್ತಾಯ್ತು? ಹಾ ರೀ ಸರಿ. ಸೊ ವೈಟ್ ಬಿಳಿ ಟಾಪ್ಗೆ ಎರಡವ. ಎರಡಂದ್ರೆ ಇವನ್ ಅಲ್ಲ, ಎರಡಂದ್ರ ಸಮ, ಹೌದಿಲ್ಲ? ಸೊ ಅವಾಗ ನಾಲ್ಕನೇವ ಕಪ್ ಅಂತ ಹೇಳ್ಬೇಕು. ಬ್ಲಾಕ್ ಅಂತ ಹೇಳ್ತಾನ್ರಿ ಅವ್ರು. ಹಾ, ಅವ ಬ್ಲಾಕ್ ಅಂತ ಹೇಳ್ತಾನ. ಸೊ ನಾಲ್ಕನೇವ ಬ್ಲಾಕ್ ಅಂತ ಹೇಳ್ತಾನ. ಸೊ ಈಗ ಮೂರನೇವ ಕಡೆ ಬರ್ತಾರ, ಅವ ಏನ್ ಮಾಡ್ಬೇಕು? ಈಗ ಅವ್ ಮುಂದಿನ ಒಂದ್ ಕಲರ್ ನೋಡ್ಕೋಬೇಕ್ರಿ. ಅಕಸ್ಮಾತ್ ಅವ್ ಮುಂದಿನ ವೈಟ್ ಇತ್ತಂದ್ರ ಅವ್ನ ಮುಂದಿನ ವೈಟ್ ಇರ್ತೈತಿ ಅಂತ ತಿಳ್ಕೊಂಡ್ ಅವ್ನ್ ಬ್ಲಾಕ್ ಅಂತ ಹೇಳ್ಬೇಕ್ರಿ. ಇಲ್ಲ, ಸೊ ಅವ್ ಮುಂದಿಂದ ಅವನಿಗ ಎರಡು ವೈಟ್ ಕಾಣಿಸ್ತದ, ಹೌದಿಲ್ಲ? ಮುಂದಿನ ಅವ್ನಿಗೆ 2 ವೈಟ್ ಇತ್ತಂದ್ರ ಅವ ಬ್ಲಾಕ್ ಅಂತ ಹೇಳ್ಯಾನಂದ್ರ ಬ್ಲಾಕ್ ಏನೈತ್ರಿ, ಎರಡ್ ಕಲರ್ ವೈಟ್ ಇತ್ತು ಅಂದ್ರ ಒಂದ್ ಕಲರ್ ಬ್ಲಾಕ್ ಇತ್ತಂದ್ರ ಅವಂದ ಎರಡು ಸೇಮ್ ಕಲರ್ ಇತ್ತಂದ್ರ ಬ್ಲಾಕ್ ಅಂತ ಹೇಳ್ತೇನೆ ಹೇಳ್ತಾನ್ರಿ. ಸೊ ಮುಂದಿನ ಎರಡು ಸೇಮ್ ಇದಾವ ಅಂದ್ರೆ ಹುಟ್ಟಿದ ಕಲರ್ ನಂದಿತ್ತು ಅಂತ ಹೇಳ್ತಾನ್ರಿ ಅವ್ ಬ್ಲಾಕ್ ಅಂತ. ಕರೆಕ್ಟ್. ಸೊ ಅವ್ ಮೂರನೇವ ಏನ್ ವಿಚಾರ ಮಾಡ್ಬೇಕು? ನನ್ ತಲೆ ಮೇಲೆ ವೈಟ್ ಇತ್ತಪ್ಪ, ಅಂದ್ರ ನಾಲ್ಕನೇವನಿಗ 3 ವೈಟ್ ಕಾಣಿಸ್ತಿತ್ತು, ಎರಡಲ್ಲ. ಓಕೆ, ಸೊ 3 ವೈಟ್ ಕಾಣಿಸಿದ್ರ ಅವ್ ನಾಲ್ಕನೇವ ವೈಟ್ ಅಂತಿದ್ದ, ಆದ್ರ ಅವ್ ಬ್ಲಾಕ್ ಅಂದಾನೀಗ. ಗೊತ್ತಾಯ್ತಲ್ಲ? ಸೊ ನಾಲ್ಕನೇವ ಬ್ಲಾಕ್ ಅಂದಾನಂದ್ರ ನಮ್ 3 ಮಂದಿದ್ ಕೂಡಿ ಎರಡೇ ವೈಟ್ ಇರ್ಬೇಕು, 3 ವೈಟ್ ಇರ್ಲಿಕ್ಕೆ ಆಗುದಿಲ್ಲ. ಅದಕ್ಕೆ ಅವ್ನು ಬ್ಲಾಕ್ ಹೇಳ್ತಾನೆ. ಓಕೆ, ಈಗ ಎರಡನೇವನ್ ಕಡೆ ಬರ್ತಾರ, ಅವ ಏನ್ ಹೇಳ್ಬೇಕು? ಈ ಹಿಂದಿನ ಬ್ಲಾಕ್ ಹೇಳಿತ್ತು ನೋಡ್ರಿ, ಎರಡ ಬ್ಲಾಕ್, ಒಂದ ವೈಟ್ ಬ್ಲಾಕ್ ಐತ್ರಿ, 2 ವೈಟ್ ಇತ್ತು ಅಂತ ತಿಳ್ಕೊಂಡ್ ನಾವ್ ವೈಟ್ ಅಂತ ಹೇಳ್ತಾನ್ರಿ. ಕರೆಕ್ಟ್. ಸೊ ಅವ ಏನ್ ವಿಚಾರ ಮಾಡ್ಬೇಕು? ನನಗ್ ಒಂದ್ ವೈಟ್ ಕಾಣಿಸ್ಲಿಕ್ಕತ್ತದ, ನನ್ ಹಿಂದೊಂದ್ ಬ್ಲಾಕ್ ಇತ್ತು, ಸೊ ನಂದು ವೈಟೇ ಇರ್ಬೇಕು. ಯಾಕಂದ್ರೆ ನನ್ ಬ್ಲಾಕ್ ಇತ್ತಂದ್ರ ಅವ್ನ ನಾಲ್ಕನೇವ ಬ್ಲಾಕ್ ಹೇಳ್ತಿರ್ಲಿಲ್ಲ, ಹೌದಿಲ್ಲ? ಗೊತ್ತಾಯ್ತು? ಓಕೆ, ಈಗ ಲಾಸ್ಟ್ ಸ್ಟೆಪ್ ಒಂದನೇವ ಏನ್ ಹೇಳ್ಬೇಕು?
ಆ ಒಂದೇದ ಒಂದ್ ವೈಟ್ ಇತ್ತ ಒಂದ್ ಬ್ಲಾಕ್ ಅಂತ ಹೇಳಿದಾನಂತ ಅಂದ್ರ ಅವ್ ವೈಟ್ ಹೇಳ್ದ ಯಾಕಂದ್ರ ಅವ್ ಹೇಳಿದಾನಲ್ರಿ 2 ವೈಟ್ ಇದ್ ಒಂದ್ ಬ್ಲಾಕ್ ಇತ್ತಂದ್ರ ನಾ ಬ್ಲಾಕ್ ಅಂತ ಹೇಳ್ತೀನಂತ್ರಿ. ಬ್ಲಾಕ್ ಅಂತೂ ಒಂದ್ ಮುಗ್ದೈತ್ರಿ ವೈಟ್ ಹೋಗೈತಿ ಅಂದ್ರ ನಾ ಈಗ ಉಳ್ದಿದ್ ಯಾವ್ದ ವೈಟ್ ಅಂತ ಹೇಳ್ದ ನಾವ್ ವೈಟ್ ಅಂತ ಹೇಳ್ತೇನ್ರಿ. ಕರೆಕ್ಟ್ ಎಲ್ಲರಿಗೂ ಗೊತ್ತಾಯ್ತದ, ಯಾರಿಗ್ ಗೊತ್ತಾಗಿಲ್ಲ ಕೈ ಎತ್ರಿ. ಈ ಕೇಸ್ ಯಾರಿಗ್ ಗೊತ್ತಾಗ್ಲಿಲ್ಲ? ಎಲ್ಲಾರು ಗೊತ್ತಾಯ್ತು? ಇನ್ ಮಲ್ಕೊಂಡಿರೋ ಗೊತ್ತಾತ್ರಿ. ಯಾರಿಗ್ ಗೊತ್ತಾಯ್ತು ಕೈ ಎತ್ರಿ? ಗೊತ್ತಾಯ್ತ್ರಿ. ಬರೀ 9 ಮಂದಿ ಸರಿ ಕೈ ಎತ್ತಾರೆ. ಅವ್ರ ಕ್ಯಾಪ್ ವೈಟ್ ಎತ್ರೋಗ್ ಇರ್ಲೇ ಇಲ್ಲ ಅಂತಂದ್ರೆ ಏನ್ ಹೇಳ್ಬೇಕ್ರಿ ಮತ್ರಿ? ಸಂಪದ ಏನ್ ಹೇಳ ಕ್ವಶನ್ ಏನ್ ಹೇಳುವ? ಈಗ ಅವ್ರು ವೈಟ್ ಇತ್ತು ಅಂತಂದ್ರ ಇದನ್ ಪ್ಲಾನ್ ಮಾಡ್ಯಾರಿ, ವೈಟ್ ಇರ್ಲಿಲ್ಲ ಅಂತಂದ್ರ ರೀ ಅವ್ರ ಎಂತಾಗ್ರಿ? ಸೊ ಅದು ಲಾಸ್ಟ್ ಲೈನ್ ಅದಲ್ಲ, ಅದ್ರೊಳಗೆ ಯಾವ್ದೂ ವೈಟ್ ಇಲ್ಲ, ಅದು ಲಾಸ್ಟ್ ಲೈನ್. 3 ಮಂದಿ ಹಾ ರೀ. ಕಪ್ ಹೌದಿಲ್ಲ? 3 ಮಂದಿ ಕಪ್ ಹಾಕೊಂಡಾರ ಅದ್ರೊಳಗ. ಈಗ ನೀನೇ ಹೇಳ ನೋಡಿ ಏನಾಗ್ತದ ಲಾಸ್ಟ್ ಲೈನ್ ಒಳಗ. 3 ಮಂದಿ ಕಪ್ ಹಾಕೊಂಡಾರ, ನೀವು ಈ ಪ್ಲಾನ್ ತಗೋತೀರಿ ಅಂತ ತಿಳ್ಕೊರಿ. ಈ ಪ್ಲಾನ್ ತಗೊಳ್ತೀರಿ, ಅವಾಗ ನೀವ್ ಏನಂತ ಹೇಳ್ತೀರಿ? ಎಷ್ಟು ಬಿಳಿ ಟೊಪ್ಪಿ ಕಾಣಿಸ್ತದ ನಾಲ್ಕನೇವನಿಗೆ? 0 ರೀ. 0 ಅಂದ್ರೆ ಇವನ್ ಅಂತ ತಿಳ್ಕೊರಿ. 0 ಅಂದ್ರೆ ಸಮ ಅಂತ ತಿಳ್ಕೊರಿ. ಅವಾಗ ಅವ ಏನಂತ ಹೇಳ್ಬೇಕು? ಬ್ಲಾಕ್ ಅಂತ ಹೇಳ್ಬೇಕಲ್ಲ. ಹಾ ರೀ. ಸೊ ಈಗ 4ನೇವ ಬ್ಲಾಕ್, 1 ನಿಮಿಷ ಬರೀತೀನಿ. 4ನೇವ ಬ್ಲಾಕ್ ಅಂತ ಹೇಳ್ತಾನೆ. ಓಕೆ, ಸೊ ಈಗ 3ನೇವ ಏನ್ ವಿಚಾರ ಮಾಡ್ಬೇಕು ಹೇಳ? ಈ 0 ಅಂದ್ರೆ ಸಮ ಹೌದು ಅಲ್ವಾ? ಕರೆಕ್ಟ್ ನಿಮ್ಗ ಇಲ್ಲ ಅಂತ ಹೇಳ್ಯಾರ. 0 ಅಂತಂದ್ರೆ 2 ಬರ್ತೈತಿ. 2 ಬರ್ತದ, ಆದ್ರೆ ಈ ಪ್ರಾಬ್ಲಮ್ ಒಳಗ 0 ಅಂದ್ರೆ ಇವನ್ ಅಂತ ಸಮ. ಮಾಡ್ರಿ. 0 ಅಂದ್ರ ಸಮ ರೀ. 0 ಅಂದ್ರ ಈ ಪ್ರಾಬ್ಲಮ್ ಒಳಗ 0 ಅಂದ್ರೆ ಸಮ ಅಂತ ಅಸ್ಯೂಮ್ ಮಾಡ್ರಿ. ನಿಮ್ಗ ಏನ್ ಹೇಳಾರ ಗೊತ್ತಿಲ್ಲ ನಂಗೆ ಸ್ಕೂಲ್ ಒಳಗ, ಆದ್ರೆ ಈ ಪ್ರಾಬ್ಲಮ್ ಸಲುವಾಗಿ 0 ಅಂದ್ರೆ ಸಮ ಅಂತ ಯೂಸ್ ಮಾಡ್ಕೋರಿ. ಓಕೆ, ಈಗ 4ನೇವ ಬ್ಲಾಕ್ ಅಂತ ಹೇಳ್ತಾನಲ್ಲ, ಯಾರ? ಸಂಪದ ಅಲ್ಲ? ಹಾ ರೀ. ಈಗ ನೀನೇ ಹೇಳ ನೋಡೋಣ, 3ನೇವ ಏನ್ ಮಾಡ್ಬೇಕು? ಈಗ 3ನೇವನ್ ಕಡೆ ಹೋಗ್ತಾರ, ಅವ ಏನಂತ ಹೇಳ್ಬೇಕು? ಬ್ಲಾಕ್ ಅಂತ ಹೇಳ್ಬೇಕು, ವೈಟ್ ಅಂತ ಹೇಳ್ಬೇಕು? 3ನೇದವ್ರಿ ಮುಂದಿನವ್ರದ ಬ್ಲಾಕ್, ಇಬ್ಬರದು ಬ್ಲಾಕ್ ಇರ್ತೈತ್ಲಾ ರೀ, ಅದನ್ನ ನೋಡ್ತಾನ್ರಿ. ಖರೆ ಅವ್ರ ಡಿಸ್ಕಸ್ ಏನ್ ಮಾಡಿರ್ತಾರಿ ಅಂದ್ರೆ, ಈಗ ಏನಾದ್ರು ಸಮ ಇತ್ತು ಅಂತಂದ್ರ ನಾನ್ ಬ್ಲಾಕ್ ಹೇಳ್ತೀನಿ ಅಂತ ಹೇಳಿರ್ತಾನ್ರಿ. ವೈಟ್ ಏನಾದ್ರು 2 ಇತ್ತು ಅಂತಂದ್ರ ಹೇಳ್ತಾನ್ರಿ ಬ್ಲಾಕ್ ಹೇಳ್ತೀನಂತ್ರಿ. ಈಗ ಅವ್ರ ಮುಂದಿನವ್ದ ಬ್ಲಾಕ್ 2 ಬ್ಲಾಕ್ ನೋಡನ್ಲರಿ, ಮತ್ 2 ಯಾವ್ದು ಸಮ ಇಲ್ರಿ. ಅದ್ರ ಸಂಬಂಧ ಅವ್ ತಿಳ್ಕೊತಾನ್ರಿ 0 ಇರ್ಬೋದು, ವೈಟ್ ಇಲ್ಲ ಅಂತ ಕಸ್ರಿ. ಆಮೇಲೆ ಅವ್ ಬ್ಲಾಕ್ ಹೇಳ್ತಾನ್ರಿ. ಓಕೆ, ಸೊ ಈಗ ಏನ್ ಮಾಡ್ಬೇಕಂದ್ರ 3ನೇವ ಅವನಿಗ 2 ಕಪ್ ಕಾಣಿಸ್ಲಿಕತ್ತು. ಸೊ ಏನ್ ವಿಚಾರ ಮಾಡ್ಬೇಕಂದ್ರ, ನನ್ ತಲೆ ಮೇಲೆ ವೈಟ್ ಇತ್ತಪ್ಪ, ನನ್ ತಲೆ ಮೇಲೆ ಬಿಳಿ ಇತ್ತು. ನನ್ ತಲೆ ಮೇಲೆ ಬಿಳಿ ಇತ್ತಂದ್ರ 4ನೇವನಿಗೆ ಒಂದೇ ಬಿಳಿ ಕಾಣಿಸ್ತಿತ್ತು. ಒಂದೇ ಬಿಳಿ ಕಾಣಿಸಿದ್ರ 4ನೇವ ವೈಟ್ ಅಂತ ಹೇಳ್ಬಿಡ್ತಿದ್ದ, ಹೌದಿಲ್ಲ? ಈಗ ನೋಡಿದ್ದು. ಹಾ ರೀ. ಸೊ 4ನೇವ ವೈಟ್ ಅಂತ ಹೇಳಿಲ್ಲ, ಬ್ಲಾಕ್ ಅಂತ ಹೇಳ್ಯಾನ, ಹಾ ರೀ. ಹೌದಿಲ್ಲ? ಸೊ ಅದಕ್ಕೆ ನನ್ ತಲೆ ಮೇಲೆ ಬ್ಲಾಕ್ ಇರ್ಬೇಕಂತ ಗೊತ್ತಾಗ್ತಾವ ನೀವು. ಹಾ ರೀ. ಸೊ ಈಗ 2ನೇವ ಏನ್ ಮಾಡ್ತಾನ? ಅವಂಗ ಮುಂದಿನದೊಂದ್ ಕಾಣಿಸ್ತಿರ್ತೈತ್ರಿ, ಮತ್ ಅವ್ ಹಿಂದಿನ ಬ್ಲಾಕ್ ಅಂತ ಹೇಳಿರ್ತಾನಲ್ಲ ರೀ, ಅದ್ನೆಲ್ಲಾ ಅವ ಹಿಂದಿನವಂದೆಲ್ಲಾ ಹೇಳಿದ್ದ, 4ನೇದೊಂದೆಲ್ಲಾ ಹೇಳಿದ್ ಕೇಳ್ಕಸ್ರಿ ಅವ್ ಬ್ಲಾಕ್ ಅಂತ ಹೇಳ್ತಾನ್ರಿ. ಕರೆಕ್ಟ್. ಸೊ ಅವನಿಗೂ ಏನೋ ಗೊತ್ತಾಗ್ತದ, ಮುಂದ್ ಒಂದ್ ಬ್ಲಾಕ್ ಕಾಣಿಸ್ತದ, ಹಿಂದೊಂದ್ ಬ್ಲಾಕ್ ಅಂತ ಕೇಳ್ಸದ ಅವನಿಗ. ಸೊ ಅವನು ಹಂಗೆ ವಿಚಾರ ಮಾಡ್ತಾನ, ನನ್ ತಲೆ ಮೇಲೆ ವೈಟ್ ಇದ್ರ 4ನೇವ ಬ್ಲಾಕ್ ಅಂತ ಹೇಳ್ತಿರ್ಲಿಲ್ಲ, ಹೌದಿಲ್ಲ? ಹಾ ರೀ. ಓಕೆ, ಈಗ 1ನೇದವನ್ ಕಡೆ ಬರ್ತಾರೆ. ಅವ ಏನ್ ಹೇಳ್ಬೇಕು? ಅವು ಹಿಂದಿನವ್ರದೆಲ್ಲಾರ್ದು ಮಾತ್ ಕೇಳಿಸ್ಕೊಂಡಿರ್ತಾನ್ರಿ, ಅವ ಅದ ತರ ವಿಚಾರ ಮಾಡ್ಕಸ ಬ್ಲಾಕ್ ಅಂತ ಹೇಳ್ತಾನ್ರಿ. ಓಕೆ, ಗೊತ್ತಾಯ್ತಲ್ಲ ಇದು ಎಲ್ಲಾರ್ಗು?
ಹಾ ರೀ. ಇದು ಎಕ್ಸಾಂಪಲ್ ಇಂಪಾರ್ಟೆಂಟ್ ಯಾಕಂದ್ರ ಇದು ಐಡಿಯಾ ಹೇಳೋದು ಈಸಿ, ಅಂದ್ರೆ ಐಡಿಯಾ ನೀವು ಎಕ್ಸ್ಪ್ಲೇನ್ ಮಾಡ್ಬೋದು ಇದನ್ನ. ಆದ್ರೆ ಅದು ಐಡಿಯಾ ಹೆಂಗ್ ವರ್ಕ್ ಆಗ್ತದೆ ಅಂತ ಪ್ರೂವ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ. ಈಗ ನೋಡ್ರಿ, ನಾವು 8 ರೋ ಹಾಕೊಂಡು ಈಗ ನಾವು ಕಂಪ್ಲೀಟ್ ಮಾಡ್ಬೇಕಾದ್ರೆ ಪ್ರತಿ ರೋ ಒಳಗೆ 8 ರೋ ಒಳಗೆ ಹೋಗಿ ಎಕ್ಸ್ಪ್ಲೇನ್ ಮಾಡ್ಬೇಕು ಏನಾಗ್ತದಂತ. ಈಗ ನಾವು 2 ತಗೊಂಡ್ವಿ, ಮತ್ ಉಳ್ದಿದಾರ ನೀವು ಮಾಡ್ರಿ ಮನ್ಯಾಗ. ಅದು ಇದು ಎಕ್ಸ್ಪ್ಲೇನ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ, ಪ್ರೂವ್ ಮಾಡೋದು ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ, ಹೌದಿಲ್ಲ? ಈಗ ನಂಗೆ ಬಂದ್ ಹೇಳ್ರಿ, 4 ಮಂದಿ ಬದಲು ಈ ನಮ್ಮ ಒರಿಜಿನಲ್ ಪ್ರಾಬ್ಲಮ್ ಇತ್ತಲ್ಲ, ಇದ್ರೊಳಗೆ 10 ಮಂದಿ ಇದ್ರು. 10 ಮಂದಿ ಒಳಗ ಇದೇ ಐಡಿಯಾ ವರ್ಕ್ ಆಗ್ತದೆ ಇಲ್ಲ? ಇದೇ ಐಡಿಯಾ ವರ್ಕ್ ಆಗ್ತದ ಇಲ್ಲೋ 10 ಮಂದಿ ಒಳಗ? ಮಿನಿಮಮ್ 9 ಸಿಗ್ಬೇಕು ನೋಡ್ರಿ ಪಾಯಿಂಟ್ಸ್. 10 ಮಂದಿ ಇದಾರ, ಅದ್ರೊಳಗೆ ಮಿನಿಮಮ್ 9 ಪಾಯಿಂಟ್ ಸಿಗ್ಬೇಕು. ಇದೇನ ಐಡಿಯಾ ಡಿಸ್ಕಸ್ ಮಾಡಿದ್ವಲ್ಲ ನಾವು, ವಿಕಾಸ್ ಹೇಳಿದ್ದು ನಾವೆಲ್ಲ ಡಿಸ್ಕಸ್ ಮಾಡಿದ್ದು, ಅದೇ ಐಡಿಯಾ ವರ್ಕ್ ಆಗ್ತದೋ ಇಲ್ವೋ ಹೇಳ್ರಿ ನೋಡೋಣ. ಒಂದ್ ಕೆಲಸ ಮಾಡ್ರಿ, ನೀವೆಲ್ಲರೂ ನೆಕ್ಸ್ಟ್ ವೀಕ್ ವಿಚಾರ ಮಾಡಿ ಹೇಳ್ರಿ. ಅದು ಸೇಮ್ ಐಡಿಯಾ ವರ್ಕ್ ಆಗ್ಬೇಕು, ಆದ್ರೆ ಸೇಮ್ ಐಡಿಯಾ ಪ್ರೂವ್ ಮಾಡೋದು ಹೆಂಗ್, ಅದು ವರ್ಕ್ ಆಗ್ತದೋ ಇಲ್ಲೋ. ಈಗ 4 ಮಂದಿ ಇದ್ದಾವಾಗ ನಮ್ಗೆ 8 ಎಂಟ್ರಿ ಬಂದು ಈ ಟೇಬಲ್ ಒಳಗ. ಈಗ 9 ಮಂದಿ ಅಂದ್ರ 9 ಮಂದಿ ಮುಂದಿದಾರ, ಒಬ್ಬ ಲಾಸ್ಟ್ 10 ಮಂದಿ ಇದ್ದಾವಾಗ ಎಷ್ಟು ಎಂಟ್ರಿ ಬರ್ತೇವೆ, ಎಷ್ಟು ದೊಡ್ಡದಾಗ್ತದೆ ಟೇಬಲ್? ಸೊ 4 ಮಂದಿ ಇದ್ದಾವಾಗ 8 ಎಂಟ್ರಿ ಬಂದು, 5 ಮಂದಿ ಇದ್ದಾವಾಗ ಎಷ್ಟು ಬರ್ತಾರೆ, ಎಷ್ಟು ಎಂಟ್ರಿ ಬರ್ತವೆ ಇಲ್ಲಿ? ನೀವಿದು ಕಾಯಿನ್ ಬ್ಯಾಲೆನ್ಸ್ ಮಾಡಿದ್ರಲ್ಲ ಪ್ರಾಬ್ಲಮ್, ಅದ್ರೊಳಗ ಹಿಂಗೆ ಒಂದ್ ಬಂದಿತ್ತು, ನೆನಪದ ನಿಮ್ಗೆ? 2, 4, 8. ವಿಕಾಸ್, ನೀ ಹೇಳ್ತಿ? ಈಗ 4 ಮಂದಿ ಇದ್ದಾಗ ಈ ಟೇಬಲ್ ಒಳಗೆ 8 ಎಂಟ್ರಿ ಅವಲ್ಲ, ಏನೇನ್ ಸಾಧ್ಯತೆ ಇದೆ ಅಂತ ಬರ್ದಿದ್ದು 8 ಅವ. ಈಗ 5 ಮಂದಿ ಇದ್ದಾಗ ಎಷ್ಟು ಎಂಟ್ರಿ ಇರ್ತಾವ ಇದ್ರೊಳಗ? ಎಷ್ಟು ದೊಡ್ಡದಿರ್ತದೆ ಟೇಬಲ್ ಇದು? 10. 10? 9 ಇಲ್ಲ, ವಿಚಾರ ಮಾಡ್ರಿ ಇನ್ನೊಮ್ಮೆ. ಇದನ್ನ ಮಾಡಿರಿ ನೀವು, ಆ ಕಾಯಿನ್ ಬ್ಯಾಲೆನ್ಸ್ ಟೈಮ್ ಒಳಗೂ ಮಾಡಿರಿ ಇದನ್ನ. ಸರಿ, ಇನ್ನೊಂದ್ಸಲ ಹೇಳ್ರಿ. ಈಗ 4 ಮಂದಿದ್ ಪ್ರಾಬ್ಲಮ್ ನೋಡಿದ್ವಲ್ಲ ನಾವು, ಈಗ ಸಾಲ್ವ್ ಮಾಡಿದ್ವಲ್ಲ. ಈಗ 4 ಮಂದಿದು ಪ್ರೂವ್ ಮಾಡ್ಬೇಕಾದ್ರೆ ಎಲ್ಲಾ ಸಾಧ್ಯತೆಗಳನ್ನ ಬರ್ದ್ವಲ್ಲ ನಾವು ಈ ಟೇಬಲ್ ಒಳಗ. ಅಂದ್ರೆ ಎಲ್ಲರೂ ಬಿಳಿ ಹಾಕ್ಬೋದು, ಮೊದ್ಲಿನ 2 ಮಂದಿ ಬಿಳಿ ಹಾಕ್ಬೋದು, ಒಬ್ರು ಕಪ್ ಹಾಕ್ಬೋದು, ಬಿಳಿ ಕಪ್ಪು ಬಿಳಿ, ಹಿಂಗೆಲ್ಲಾ ಸಾಧ್ಯತೆ ಬರ್ದಿವಿ ನೋಡ್ರಿ ಟೇಬಲ್ ಮೇಲೆ. ನಿಮ್ಗೆ ಏನ್ ಕಾಣಿಸ್ತದಲ್ಲ ಇಲ್ಲಿ? ಸೊ ಇದು ನಾವು ಪ್ರೂವ್ ಮಾಡ್ಬೇಕು ನಮ್ಮ ಐಡಿಯಾ ವರ್ಕ್ ಆಗ್ತಂದ್ರ ಈ ಟೇಬಲ್ ಒಳಗೆ 8 ಸಾಧ್ಯತೆಗಳ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀವಿ. ಹಿಂಗಿದ್ರ ವರ್ಕ್ ಆಗ್ತದೋ ಇಲ್ಲೋ, ಹಿಂಗಿದ್ರೆ ವರ್ಕ್ ಆಗ್ತದೋ ಇಲ್ಲೋ ಅಂತ. ನಾವು 2 ನೋಡಿದ್ವಲ್ಲ ಈಗ. ಸೊ ಹಂಗ 8 ಸಾಧ್ಯತೆಗಳು ಇದ್ದು 4 ಮಂದಿ ಇದ್ದವಾಗ. 5 ಮಂದಿ ಇದ್ದವಾಗ ಎಷ್ಟು ದೊಡ್ಡ ಇರ್ತದೆ ಟೇಬಲ್ ಇದು? 16 ಅಂದ್ರೆ ಯಾರಂದ್ರು? ಯಾರು 16 ಅಂದಿದ್ದು? ವರ್ಷ. ಹಾ, ಕರೆಕ್ಟ್, 16 ಕರೆಕ್ಟ್. ಗೊತ್ತಾಯ್ತು ನಿಮ್ಗೆ ಎಲ್ಲರಿಗೂ 16 ಯಾಕೆ ಆಗ್ಬೇಕದು? ಹಾ ರೀ, ಗೊತ್ತಾತ್ರಿ. ಇದು ಫಸ್ಟ್ ಪ್ರಾಬ್ಲಮ್ ಕಾಯಿನ್ ಒಳಗೆ ಬ್ಯಾಲೆನ್ಸ್ ಒಳಗೂ ಮಾಡಿರಿ ಇದನ್ನ. 2, 4, 8, 16. ಮುಂದೆ 32. ಹಾ. ಸೊ ಈಗ 10 ಮಂದಿ ಪ್ರಾಬ್ಲಮ್ ಇದ್ರೆ ಎಷ್ಟು ದೊಡ್ಡದಿರ್ತದೆ ಟೇಬಲ್ ಇದು? 83. ಇನ್ನೂ ಜಾಸ್ತಿ, ಇನ್ನು ಬಹಳ ಜಾಸ್ತಿ. 10 ಮಂದಿ ಇದ್ದಾಗ ಈ ಟೇಬಲ್ ಒಳಗೆ ಎಷ್ಟು ದೊಡ್ಡದು ಟೇಬಲ್ ಇರ್ತದೆ? ಸರ್ 512 ರೀ. 12. ಯಾರದೊಂದಿದು? ವಿಕಾಸ್. ಶ್ರೀ ರೀ. ಸೊ 512, 160, 512. ಓಕೆ, ಬಹಳ ಮಂದಿ 512 ಅನ್ಲಿಕತ್ತಾರೆ. ಗೊತ್ತಾಯ್ತು ಎಲ್ಲರಿಗೂ 512 ಯಾಕಂತ? ಹಾ ರೀ, ಗೊತ್ತಾಯ್ತ್ರಿ ಸರ್. ಸೊ ಹಿಂಗಿರ್ತದ ಅದು. 2, 4, 8, 16.
ಇದು ಬಹಳ ಸಲ ಬರ್ತದೆ ಇದು ಪ್ರಾಬ್ಲಮ್. ಇದನ್ನ ನೆನ್ಪಿಟ್ಕೊಂಡ್ಬಿಡ್ರಿ ನೀವು. 2 ಪವರ್ ಇದು 2, 4, 8. ಯಾಕಂದ್ರ ಎರಡು ಸಿಗ್ನಿಫಿಕೆನ್ಸ್ ಏನ್ ಹೇಳ್ರಿ ನೋಡಿ. ಇದು ಎರಡು ಯಾಕೆ ಬರ್ಲಿಕ್ಕೆ ಇಲ್ಲಿ 3 ಯಾಕೆ ಬರೋಲ್ತು ಅಂದ್ರ ಈ ಪವರ್ಗೆ ಏನ್ ಹೇಳ್ತಾರ ಕನ್ನಡ ಒಳಗ? 2⁵ ಅಂದ್ರೆ ಏನಂತಾರ? 2ರ ಘಾತ 4 ಏನಂತಾರ? 2ರ ಘಾತ. ಸೊ ಈಗ ನಾ 3 ಬರ್ದೀನಿ ನೋಡ್ರಿ. ಕ್ಯಾಲ್ಕುಲೇಟರ್ ಒಳಗೂ ನೀವು ಇದನ್ನೇ ಯೂಸ್ ಮಾಡ್ತೀರಿ. 2⁵ ಅಂತೀರಿ. 2 ಅದು ಸೈನ್ ಇರ್ತದ ಒಂದು. ಅಥವಾ ಪವರ್ ಅಂತೂ ಅಂತಾರ. ಪವರ್ 2⁵ ಅಂದ್ರೆ 2⁵ ಅಂತ. ಓಕೆ, ಇದು ಎರಡ್ರದ್ದು ಏನ್ ಸಿಗ್ನಿಫಿಕೆನ್ಸ್? 2 ಯಾಕಿದು 3⁵ ಯಾಕೆ ಆಗುದಿಲ್ಲ? ಅಂದ್ರ ಆತರ 2 ಪಟ್ಟು ರೀ. ಅದು 2 ಯಾಕ 3 ಪಟ್ಟು ಯಾಕಿಲ್ಲ? 2 ಯಾಕಂದ್ರ ನಿಮ್ಗೆ ಇಲ್ಲಿ ಆಪ್ಷನ್, ಇಲ್ಲಿ ಆಪ್ಷನ್ ಇರೋದು ಬಿಳಿ ಕಪ್ 2 ಆಪ್ಷನ್ ಅವ. ಗೊತ್ತಾಯ್ತಲ್ಲ? ಅದಕ್ಕ ಅದು 2 ಬರ್ತದಲ್ಲಿ. ಮತ್ ನೀವು ಕಂಪ್ಯೂಟರ್ ಪ್ರೋಗ್ರಾಮಿಂಗ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದ ಅದು 2 ಸಿಗ್ನಿಫಿಕೆನ್ಸ್ ಬಹಳ ಅದ. ಬೈನರಿ ಅಂತಾರ ನೋಡ್ರಿ. ನಿಮ್ಗೆ ರವಿ ಸರ್ ಏನ್ ಹೇಳಿರ್ಬೇಕು, LED ಡಿಸ್ಪ್ಲೇ ಎಲ್ಲ ಬೈನರಿ ಕಲ್ತಿರಿ ನೀವು? 1 1 0 0 1. ಕಂಪ್ಯೂಟರ್ ಆಗ ಇರ್ತೈತ್ರಿ. ಹಾ, ಸೊ ಕಂಪ್ಯೂಟರ್ ಒಳಗ ಎರಡು ಏನ್ ಸೀರೀಸ್ ಅದಲ್ಲ, ಅದು ಬಹಳ ಇಂಪಾರ್ಟೆಂಟ್ ಆಗ್ತದೆ. ಬಹಳ ಪ್ರಾಬ್ಲಮ್ ಒಳಗೆ ಬರ್ತದೆ ಇದು. ಸೊ ಇದನ್ನ ನೆನ್ಪಿಟ್ಕೊಂಡ್ ಬಿಡ್ರಿ. ಓಕೆ, ಎನಿವೆ, ಸೊ 512 ಕರೆಕ್ಟ್. ಸೊ ನಿಮ್ ಟೇಬಲ್ ಅದಲ್ಲ, ಇದು ಏನ್ ಟೇಬಲ್? 8 ಎಂಟ್ರಿ ಹಾಕಿಲ್ಲ, ಅದು 512 ಎಂಟ್ರಿ ಇರ್ತಾವ ಅದ್ರೊಳಗ. ಅದು ಎಕ್ಸ್ಪ್ಲೇನ್ ಮಾಡ್ಕೋತ ಕೂಡ್ಲಿಕ್ಕೆ ಆಗ್ತೇನೆ ಯಾರಿಗಾದ್ರು ಪ್ರೂವ್ ಮಾಡ್ಲಿಕ್ಕೆ? 512 ಎಂಟ್ರಿ ಹೆಂಗ್ ಬರ್ತಾಗ್ತದ 1 by 1? ಆಗೋದಿಲ್ರಿ. ಸೊ ಅಂದ್ರ ನಿಮ್ಗೆ ಐಡಿಯಾ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ 2 ನಿಮಿಷ ಬೇಕು. ಪ್ರೂವ್ ಮಾಡ್ಲಿಕ್ಕೆ 2 ದಿವಸ ಬೇಕಾಗ್ತದ. 518 ಅದ್ರೊಳಗ ಅದು 100 ಮಂದಿ ಇದ್ರೆ ಎಷ್ಟಾಗ್ತದೆ ಹೇಳ್ರಿ ನೋಡೋಣ. ಅದು ಬಹಳ ದೊಡ್ಡ ನಂಬರ್ ಆಗ್ತದ ಅದು. ತೋರಿಸ್ತೀನಿ 1 ನಿಮಿಷ, ಗೂಗಲ್ ಒಳಗೆ ನೋಡೋಣ. 2⁵100 ಅಂದ್ರೆ ಎಷ್ಟು? ಗೂಗಲ್ ಇಷ್ಟ ಅಂತ ಹೇಳಿಕತ್ತದ. ಅದ್ರ ಮೀನಿಂಗ್ ಅಂದ್ರ 30 ಡಿಜಿಟ್ ನಂಬರ್ ಅದು. ಅಷ್ಟು ದೊಡ್ಡ ನಂಬರ್. ಸೊ ಈಗ 100 ಮಂದಿದು ಪ್ರೂವ್ ಮಾಡ್ಲಿಕ್ಕೆ ನಿಮ್ಗೆ ಅಷ್ಟು ದೊಡ್ಡ ಟೇಬಲ್ ಬರೋದು ಎಲ್ಲಾ ಎಂಟ್ರಿ ಪ್ರೂವ್ ಮಾಡ್ಕೋತ ಕೂಡ್ಲಿಕ್ಕೆ ಆಗೋದಿಲ್ಲ. ಸೊ ಪ್ರೂಫ್ ಸ್ವಲ್ಪ ಇಂಪಾರ್ಟೆಂಟ್ ಟಾಪಿಕ್. ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ ನೆಕ್ಸ್ಟ್ ಒಂದು ಅರ್ಧ ತಾಸು. ಪ್ರೂಫ್ ಅಂದ್ರೆ ಮೊದ್ಲು ಏನ್ ಹೇಳ್ರಿ ನೋಡೋಣ. ನಮ್ಗೆ ಏನಾದ್ರು ಒಂದು ಐಡಿಯಾ ಪ್ರೂವ್ ಮಾಡ್ಬೇಕು. ಈಗ ಇದು 10 ಮಂದಿಗೆ ಹೆಂಗ್ ಪ್ರೂವ್ ಆಗ್ತದೆ ಅಂತ ನೀವೇ ವಿಚಾರ ಮಾಡ್ರಿ, ಮನ್ಯಾಗ ಬರೀರಿ. ಅದ್ರ ಬಗ್ಗೆ ಈಗ ಡಿಸ್ಕಸ್ ಮಾಡೋದು ಬೇಡ, ಪ್ರೂಫ್ ಬಗ್ಗೆ ಮಾತಾಡೋಣ. ಬರೇ ಪ್ರೂಫ್ ಅಂದ್ರೆ ಏನ್ ಹೇಳ್ರಿ ನೋಡೋಣ ಯಾರಾದ್ರು? ಸಾಕ್ಷಿ ಅಂದ್ರೆ ಏನಂದು ಏನ್ ಹೇಳ್ರಿ ನೋಡೋಣ? ಸಾಕ್ಷಿ ಅಂದ್ರೆ ಏನು? ನಾ ತಗೊಂಡಿದ್ ಇಕ್ವೇಶನ್ ಎಲ್ಲಕ್ಕೂ ಆಗ್ತೈತಿಲ್ಲೋ ನೋಡೋದ್ರಿ. ಅದು ಸತ್ಯ ಇದೆಯೋ ಇಲ್ಲ ಅಂತ ಪ್ರೂಫ್ ಮಾಡೋದು. ಹಾ, ನೀವು ಪ್ರೂವ್ ಮಾಡೋದಂದ್ರ ಎಲ್ಲಾರ್ಗು ತಿಳಿಬೇಕು, ಅದು ಯಾರಿಗೂ ಡೌಟ್ ಇರಬಾರದು. ಈಗ ನಾವು ಲಾಸ್ಟ್ ಡಿಸ್ಕಸ್ ಮಾಡ್ಬೇಕಾದ್ರ ಯಾರೋ ಒಬ್ರು ಡೌಟ್ ಹೇಳಿದ್ರು, ಕರೆಕ್ಟ್? ಎಲ್ಲರೂ ಬ್ಲಾಕ್ ಹಾಕೊಂಡ್ರೆ ಏನ್ ಮಾಡೋದು ಅಂತ, ಹೌದಿಲ್ಲ? ಸೊ ಹಿಂಗ ಡೌಟ್ ಬರಬಾರದು. ನಿಮ್ ಪ್ರೂಫ್ ಏನದ ನೋಡ್ರಿ, ಎಲ್ಲಾ ಕ್ಲಿಯರ್ ಆಗಿ ಹೇಳ್ಬೇಕು, ಎಲ್ಲರಿಗೂ ಗೊತ್ತಾಗ್ಬೇಕು, ಅದು ಎಲ್ಲರೂ ಒಪ್ಬೇಕು ಅದಕ್ಕೆ, ಅವಾಗ ಅದು ಪ್ರೂಫ್ ಅಂತಾರ, ಹೌದಿಲ್ಲ? ಇನ್ನೊಮ್ಮೆ ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡಿ ನೋಡೋಣ, ಸಾಕ್ಷಿ ಅಂದ್ರೆ ಏನು? ಸ್ವಲ್ಪ ದೊಡ್ಡ ಟಾಪಿಕ್ ಇದು. ಯಾರಿಗೂ ಅದ್ರ ಬಗ್ಗೆ ತಪ್ಪಂತ ಅನ್ನಿಸ್ಬಾರ್ದ್ರಿ. ಪ್ರೂಫ್ ಅಂದ್ರೆ ಎಲ್ಲಾರು ಅದನ್ನ ಒಪ್ಕೊಂಗಿರ್ಬೇಕ್ರಿ. ಯಾರಿಗೂ ಅದ್ರ ಬಗ್ಗೆ ಡೌಟ್ ಬರ್ಬಾರ್ದ್ರಿ. ಈಗ ಒಂದ್ ಎಕ್ಸಾಂಪಲ್ ತಗೋಣ ಅಂತ. ಇದು ನಿಮ್ಗೆ ಏನ್ ಎಕ್ಸಾಂಪಲ್ ಕಾಣಿಸ್ತಲ್ಲ, 2 ಲೈನ್ ಜಾಯಿನ್ ಆಗ್ತಾವ, ಅಲ್ಲಿ 2 ಆಂಗಲ್ ಅವ, ಎಕ್ಸ್ ಮತ್ತು ವೈ ಆಂಗಲ್. ಇದು ನೀವು ಜಾಮೆಟ್ರಿ ಡಿಸ್ಕಸ್ ಮಾಡಿರ್ಬೇಕು, ಇದು ಸೇಮ್ ಆಂಗಲ್ ಅಂತ. ಸೊ ಎಕ್ಸ್ ಮತ್ತು ವೈ ಸೇಮ್ ಆಂಗಲ್ ಅಂತ ಪ್ರೂವ್ ಮಾಡ್ರಿ ನೋಡೋಣ. ನಿಮ್ಗೆ ಗೊತ್ತಿರ್ಬೇಕು, ಇದು ನೋಡಿದ್ರೆ ಈಕ್ವಲ್ ಅನ್ನಿಸ್ತದಲ್ಲ, ನೋಡ್ಲಿಕ್ಕೆ ಸೇಮ್ ಅನ್ನಿಸ್ತದ ಆಲ್ಮೋಸ್ಟ್. ಕೋನಗಳದಾವ್ರಿ.
ಎಕ್ಸ್ ಮತ್ತು ವೈ ಆಂಗಲ್ ಎರಡೂ ಸೇಮ್ ಅನಸ್ತಾವ ನೋಡ್ಲಿಕ್ಕೆ, ಆದ್ರೆ ಪ್ರೂವ್ ಹೆಂಗ್ ಮಾಡ್ತೀರ ಸೇಮ್ ಅಂತ? ಓಕೆ, ಯಾರಾದ್ರೂ ಒಬ್ರು, ಕಾವೇರಿ ಪಾಟೀಲ್, ನೀ ಪ್ರೂವ್ ಮಾಡ್ತಿ ಎಕ್ಸ್ ಮತ್ತು ವೈ ಸೇಮ್ ಆಂಗಲ್ ಹೆಂಗ ಪ್ರೂವ್ ಮಾಡು ನೋಡೋಣ. ಯಾಕಂದ್ರ ರೀ ಕೋನಗಳ ಸಿದ್ಧಾಂತ ಒಳಗ ಐತ್ರಿ ಅದ್ರಿ ಶೃಂಗಾಭಿಮುಖ ಕೋನಗಳು ಯಾವಾಗ್ಲೂ ಸಮನ ಇರ್ತಾವಂತ್ರಿ. ಇಲ್ಲ, ಸಮ ಇರ್ತದಂತಂದು ನೀವು ಓದಿರ್ಬೇಕು, ಅದು ಪ್ರೂವ್ ಮಾಡ್ಬೇಕಲ್ಲ. ನಂಗೆ ಗೊತ್ತಿಲ್ಲ ಅದು ಸಮಾನ ಅಂತ. ಸೊ ನಂಗೆ ಹೆಂಗ್ ಪ್ರೂವ್ ಮಾಡ್ತೀನಿ ಈಗ? ಸರಿ. ಎರಡು ಸ್ಟ್ರೇಟ್ ಲೈನ್ ಅದಾವ್ರಿ, 180 ಡಿಗ್ರಿ 180 ಡಿಗ್ರಿ ಅದಾವ್ರಿ. ಯಾವ್ದು 180? ಎಕ್ಸ್ 180 ಡಿಗ್ರಿ ಆಂಗಲ್? ಹಾ ರೀ, ಎಕ್ಸ್ ಒಂದ್ ಮ್ಯಾಲಿಂದ ಪೂರ ತಳಗ್ ಮತ್ತೆ ಎಕ್ಸ್ 180 ಡಿಗ್ರಿ ಅಲ್ಲ ಆಂಗಲ್. ಅದ್ ಪೂರ ಮ್ಯಾಲಿಂದ ರೀ. ಸರಿ ಡಿಗ್ರಿ ಇದ್ದತ್ರಿ, ಸರಳ ರೇಖೆ ಒಳಗ ಇರ್ತೈತ್ರಿ, ಇದು ಹಂಗಿಲ್ರಿ ಅಲ್ರಿ. ಈಗ ನಿಮ್ಗೆ ಗೊತ್ತಾಗ್ಲಿಕ್ಕತ್ತದ ಎಷ್ಟು ಡಿಫಿಕಲ್ಟ್ ಆಗ್ತದ ಪ್ರೂವ್ ಮಾಡೋದು. ನಿಮ್ಗ ಅದು ಬಹಳ ಈಸಿ ಅನಿಸ್ಬೋದು, ನಿಮ್ಗೆ ಇಮೇಜ್ ನೋಡಿದ್ರೆ ಅನಿಸ್ತದ ಎಕ್ಸ್ ವೈ ಸೇಮೇ ಇರ್ಬೇಕಂತ, ನೀವು ಬುಕ್ ಒಳಗೆ ಓದಿರ್ಬೇಕು. ಆದ್ರೆ ಈಗ ಯಾರಿಗ್ ಗೊತ್ತಿಲ್ಲದು, ಅವ್ರಿಗೆ ಹೆಂಗ್ ಪ್ರೂವ್ ಮಾಡಿ ಹೇಳ್ತೀರಿ ನೀವು ಇದು ಸೇಮ್ ಅಂತ? ನೀವ್ ಬೇಕಿದ್ರೆ ನೋಟ್ಬುಕ್ ಒಳಗೆ ಬರೀಲಿಕ್ಕೆ ಟ್ರೈ ಮಾಡ್ರಿ, ಒಂದ್ 2-3 ಲೈನ್ ಹೆಂಗ್ ಪ್ರೂವ್ ಮಾಡೋದು ಅಂತಿದ್ದು. ಪ್ರೀತಮ್, ನೀ ಟ್ರೈ ಮಾಡ್ತಿ? ಹಾ ರೀ ಸರಿ. ಇದು ಪ್ರೂವ್ ಮಾಡಿ ನೋಡೋಣ ಎಕ್ಸ್ ವೈ ಸೇಮ್ ಅಂತ. ಅಂದ್ರೆ ನಮಗ ಗಣಿತ ಒಳಗ್ ಕಳ್ಸಿದ್ದರಿ. ಕಲಿಸಿದ್ರು, ಆದ್ರೆ ನಂಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಅದ ಶೃಂಗಾಭಿಮುಖ ಕೋನಗಳದಲ್ಲ ರೀ ಅವ್ರಿ, ಅವ್ ಯಾವಾಗೂ ಸಮ ಇರ್ತಾವ ಅಂತ ಹೇಳಿದ್ರಿ. ಹೇಳ್ಬೋದು. ನಾ ಆ ಕ್ಲಾಸ್ ಅಟೆಂಡ್ ಆಗಿಲ್ಲ, ನಂಗೆ ಗೊತ್ತಿಲ್ಲ ಅದು. ನನಗ್ ಪ್ರೂವ್ ಮಾಡಿ ನೋಡೋಣ, ತೋರಿಸ್ ನೋಡೋಣ. ಅಂದ್ರೆ ಈಗ ಎಕ್ಸ್ ಅಂತ ಒಂದ್ ಲೈನ್ ಐತ್ರಿ ಅದ್ರಿ, ಅದ್ ಪೂರ್ತಿ ಅದ 180 ಡಿಗ್ರಿನೇ ಐತ್ರಿ ಅದ್ರಿ ಕೋನ ರೀ. ಯಾವ್ದು 180 ಇಡದ? ಎಕ್ಸ್ 180 ಎಕ್ಸ್ ಐತ್ರಿ. ಒಂದ್ ನಿಮಿಷ ತಡಿ, ಇಲ್ಲಿ ಬೇರೆ ಹೆಸರು ಹಾಕ್ಬಿಡ್ತೀನಿ, ಮಾತಾಡು 1 ನಿಮಿಷ. ಎಕ್ಸ್ ತಳಗಿಂದ್ರಿ ಮತ್ತು ವಾಯು ಮ್ಯಾಲಿಂದ ಕುಡಿಸ 180 ಡಿಗ್ರಿ ಆಕೈತಿ. ಎಕ್ಸ್ ಮ್ಯಾಲಿಂದ ಮತ್ತೆ ಕೆಳಗಿಂದ್ರಿ ಅದು 180 ಡಿಗ್ರಿ ಆಕೈತ್ರಿ. ಇದು ವಾಯ್ ಅಂತ ಹೇಳೋಣಂತ, ಇನ್ನೊಂದಕ್ಕೆ ಇನ್ನೊಂದು ಏನಾರ ಹೆಸರು ಕೊಡೋಣಂತ. ಝೆಡ್. ಎಕ್ಸ್ ಮತ್ತು ಡಬ್ಲ್ಯೂ 180 ಡಿಗ್ರಿ ಆಗ್ತದೆ. ಈಗ ಹೇಳ್ರಿ ನೋಡೋಣ. ಈಗ್ರಿ ಅದೊಂದ್ ಈಗ ಲೈನ್ ಐತ್ರಿ ಸರ್. y ಮತ್ತ w ಎರಡು ಕೂಡಿಸಿದ್ರ 180 ಡಿಗ್ರಿ ಆಗ್ತೈತ್ರಿ, ಮತ್ತ ಎಕ್ಸ್ ಪ್ಲಸ್ ಝೆಡ್ ಎರಡು 180 ಡಿಗ್ರಿ ಆಗ್ತೈತ್ರಿ. ಓಕೆ, ಮುಂದೆ ಸೊ ನಾವ್ ಆ ತರ y = x ಅಂತ ಬರಿಕೋಬಹುದ್ರಿ. ಈಗ ನೋಡೋಣ, ಇದು ಇಂಟ್ರೆಸ್ಟಿಂಗ್. ಸೊ ವೈ ಪ್ಲಸ್ ಡಬ್ಲ್ಯೂ ಇಲ್ಲಿ ಬರಿತೀನಿ ನೋಡ್ರಿ. ವೈ ಪ್ಲಸ್ ಡಬ್ಲ್ಯೂ ಅಂದ್ರೆ 180 ಅದಿಲ್ಲ? ಹಾ ರೀ. ಎಕ್ಸ್ ಪ್ಲಸ್ 180 ರೀ. 180. ಇದರಿಂದ ನಂಗೆ ಗೊತ್ತಾಗ್ಲಿಲ್ಲ, ಇವು ಎರಡು ಸ್ಟೇಟ್ಮೆಂಟ್ ಇಂದ ಎಕ್ಸ್ ಮತ್ತು ವೈ ಸೇಮ್ ಹೆಂಗ್ ಆಗ್ತದ? ಸೇಮ್ ಅಂತಲ್ರಿ, ಅವ್ ಎರಡು ಪ್ಲಸ್ ಮಾಡಿದ್ರ ಅದು 180 ಡಿಗ್ರಿ ಲೈನ್ ಆಗ್ತೈತ್ರಿ. ಸೊ ಈಗ ನೋಡ್ರಿ, ನಾ ಒಂದು ಎಕ್ಸಾಂಪಲ್, 1 ನಿಮಿಷ, ನಾ ಒಂದು ಎಕ್ಸಾಂಪಲ್ ಬರಿತೀನಿ. 160 + 120 = 180 ಒಂದು ಎಕ್ಸಾಂಪಲ್. 70 + 110 = 180. ಅದರಿಂದ 60 = 70 ಹೇಳಿ ಬರುದಿಲ್ಲಲ್ಲ? ಸರಿ, ನೀವ್ರಿ ಹೆಸರು ಕೊಡ್ರಿ, ಕೋನ W = ಇಷ್ಟ ಐತಿ ಅಂತ್ರಿ. ಅದು ಎಷ್ಟೇ ಇರ್ಬೋದು, ಅದು ಹೇಳಿ ಬರೋದಿಲ್ಲ. ಸೊ ನಮಗೆ ಏನ್ ಪ್ರೂವ್ ಮಾಡ್ಬೇಕಂದ್ರ ಎಕ್ಸ್ = ವೈ ಅಂತ ಪ್ರೂವ್ ಮಾಡ್ಬೇಕು. ಇದು ಪೇಪರ್ ಪೆನ್ ಒಳಗೆ ಬರೀರಿ ಮೊದ್ಲು, ಆಮೇಲೆ ಇಲ್ಲಿ ಟೈಪ್ ಮಾಡ್ರಿ, ಈಸಿ ಆಗ್ತದೆ. y + z = 180, y = x, z = w. ಇಲ್ಲ ಅಪೂರ್ವ, ಅದು ಪ್ರೂವ್ ಮಾಡ್ಬೇಕು ನಮಗ. y + w = w + x, y = x.
ಓಕೆ, ಮತ್ ನೋಡಂತ ಸರಿ ನಾ ಎಕ್ಸ್ಪ್ಲೇನ್ ಮಾಡಲ್ರಿ. ಒಂದ್ ನಿಮಿಷ ಮತ್ತೊಂದ್ ಇಬ್ರು ಮೂರು ಮಂದಿ ಬರೀಲಿ, ಆಮೇಲೆ ಮಾತಾಡೋಣ. ಓಕೆ, ಇದ್ರೊಳಗ ಕಾವೇರಿಯಿಂದ ಆನ್ಸರ್ ನೋಡ್ರಿ, ಕಾವೇರಿ ಪಾಟೀಲ್. ಎಕ್ಸ್ಪ್ಲೇನ್ ಮಾಡ ಕಾವೇರಿ ನೀನೆ. ಫಸ್ಟ್ ರೀ ನಾವ್ರಿ ಎಕ್ಸ್ ಮತ್ ಡಬ್ಲ್ಯೂ ತಗೋಬೇಕ್ರಿ ಅಂದ್ರ ರೀ ಪಾರ್ಶ್ವ ಕೋನಗಳ ಮೊತ್ತ ರೀ 180 ಡಿಗ್ರಿ ಆಗಿರ್ತೈತ್ರಿ. ಅದು ಸರಳ ರೇಖೆ ಮ್ಯಾಲ್ರಿ ಇರುವ 2 ಕೋನಗಳ ಮೊತ್ತ 180 ಡಿಗ್ರಿ ಆಗಿರ್ತೈತ್ರಿ. ಆಮೇಲ್ರಿ ಸೆಕೆಂಡ್ ಇನ್ನೊಂದ್ರಿ ಡಬ್ಲ್ಯೂ ಮತ್ ಎಕ್ಸ್ ರೀ, ಅವೆರಡುನು ಕೂಡಿಸಿದಾಗುರಿ 180 ಡಿಗ್ರಿ ಆಗಿರ್ತೈತ್ರಿ. ಕರೆಕ್ಟ್. ಹಾಗಾಗ್ರಿ y ಮತ್ ಡಬ್ಲ್ಯೂ y ಪ್ಲಸ್ ಡಬ್ಲ್ಯೂ ಇಸ್ ಈಕ್ವಲ್ ಟು ಡಬ್ಲ್ಯೂ ಪ್ಲಸ್ y ಎಕ್ಸ್ ಆಗ್ತೈತ್ರಿ. ಮತ್ರಿ ಡಬ್ಲ್ಯೂ ಡಬ್ಲ್ಯೂ ಕ್ಯಾನ್ಸಲ್ ಆಗ್ತೈತ್ರಿ ಅಂದ್ರ ರೀ ಇದ್ರ ಸಿದ್ಧಾಂತ ಐತ್ರಿ ಇದ್ರಿ ಒಂದೇ ಅಂಶಕ್ಕೆ ಸಮನಾಗಿರುವ ಅಂಶಗಳು ಕ್ಯಾನ್ಸಲ್ ಆಗ್ತಾವಂತ್ರಿ. ಅವಾಗ್ರಿ ಮಿಕ್ಕ ಭಾಗಗಳು ಸಮನಾಗಿರ್ತೈತ್ರಿ. y ಇಸ್ ಈಕ್ವಲ್ ಟು ಎಕ್ಸ್ ಆಗ್ತೈತ್ರಿ. ವೆರಿ ಗುಡ್, ವೆರಿ ಗುಡ್. ಸೊ ಈಗ ಆಕಿ ನಿಮ್ ಚಾಟ್ ಒಳಗ ನೋಡ್ರಿ, ಆಕಿ ಬರ್ದಾಳ 2 ಲೈನ್ ಬರ್ದಾಳ ಬರೀ w ಪ್ಲಸ್ y ಈಕ್ವಲ್ ಟು w ಪ್ಲಸ್ ಎಕ್ಸ್ ಈಕ್ವಲ್ ಟು 180. ಸೊ ಎಕ್ಸ್ ಈಕ್ವಲ್ ಟು ವೈ. ಇದ್ರದ್ದು ಏನ್ ಹೇಳೋದಿತ್ತಂದ್ರ ಕೆಲವೊಂದು ಪ್ರೂಫ್ ನೀವು ವಿಚಾರ ಮಾಡ್ಲಿಕ್ಕೆ ಬಹಳ ಟೈಮ್ ತಗೋತದ, ಅದ್ರದ್ ಬರೀಲಿಕ್ಕೆ ನೋಡ್ರಿ ಬರೀ 2 ಲೈನ್ ಅದ. ಈಗ ನೀವು ಫಸ್ಟ್ ಸ್ಟಾರ್ಟಿಂಗ್ ಏನ್ ಹೇಳಿದ್ರಿ, ಎಕ್ಸ್ ಈಕ್ವಲ್ ಟು ವೈ ಅಂತ ನಮ್ ಟೆಕ್ಸ್ಟ್ ಬುಕ್ ಒಳಗೆ ಅದ ಅಂತ ಹಿಂಗ ಆಲ್ರೆಡಿ. ಅವಾಗ ನಾ ಏನ್ ಹೇಳಿದೆ, ನಂಗೆ ಗೊತ್ತಿಲ್ಲದು, ನಾ ನಿಮ್ ಟೆಕ್ಸ್ಟ್ ಬುಕ್ ಓದಿಲ್ಲ ಅಂತ. ಈಗ ನೀವ್ ಏನ್ ಹೇಳಿಕತ್ತೀರಿ, ಎಕ್ಸ್ ಪ್ಲಸ್ ಡಬ್ಲ್ಯೂ ಈಕ್ವಲ್ ಟು 180 ಅಂತ ನಮ್ ಟೆಕ್ಸ್ಟ್ ಬುಕ್ ಒಳಗೆ ಅದ ಅಂತ. ಈಗ ಈ ಮಹೇಶ್ ಹೇಳೋದು ಏನಂದ್ರೆ ನಂಗೆ ಗೊತ್ತಿಲ್ಲದು, ನಾ ಯಾರು ಹೇಳಿದೆ ಎಕ್ಸ್ ಪ್ಲಸ್ ಡಬ್ಲ್ಯೂ 180 ಯಾಕೆ ಆಗ್ಬೇಕು. ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್. ಇದು ನೀವು ಪ್ರೂಫ್ ಕೊಡ್ತಿರಲ್ಲ, ಸ್ಟಾರ್ಟಿಂಗ್ ಪಾಯಿಂಟ್ ಅದ್ರದ್ದು ಬಹಳ ಇಂಪಾರ್ಟೆಂಟ್. ಈಗ ಈ ಕಾವೇರಿನ ಪ್ರೂಫ್ ಅದಲ್ಲ, ಅದ್ರೊಳಗೆ ಏನ್ ಅಸಂಪ್ಷನ್ ಅದ ಕನ್ನಡ ಹೇಳ ಕಾವೇರಿ, ಅದು 180 ಇನ್ನೊಮ್ಮೆ ಹೇಳೋದು ಲೈನ್ ಪಾರ್ಶ್ವ ಕೋನ ಅಂತಾರ. ಹಾ ರೀ, ಸರಳ ರೇಖೆ ಮೇಲಿನ್ರಿ 2 ಕೋನಗಳ ಮೊತ್ತ ರೀ 180 ಡಿಗ್ರಿ ಆಗಿರ್ತೈತ್ರಿ. ಹಾ, ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಸೊ ಅದ ಹೆಂಗಂತ ಪ್ರೂಫ್ ಮಾಡಂತಾರೆ. ಈಗ ಮಹೇಶ್ ಕೇಳ್ತಾನ ಅದ ಹೆಂಗಂತ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಏನದಲ್ಲ ಅದು ಇಂಪಾರ್ಟೆಂಟ್. ಸ್ಟಾರ್ಟಿಂಗ್ ಪಾಯಿಂಟ್ ಎಲ್ಲರೂ ಹೋಗ್ಬೇಕು ಅದಕ್ಕೆ. ಸರಿ ಸರಿ. ಯಾರಾದ್ರು ಪ್ರೀತಮ್ ಹೇಳು. ಅದ ಸರಳ ರೇಖೆ ಐತ್ಲರಿ ಅದ್ರಿ, ಅದಕ್ಕ ಅದ 2 ಕೂಡಿಸಿದ್ರೆ ಇದನ್ನ ಆಗ್ತೈತ್ರಿ. ಈಗ ಸರಳ ರೇಖೆ ಮೇಲೆ ಒಂದ್ ಕೋನ್ ಇತ್ತಂದ್ರ ರೀ, ಅವ್ 2 ಕೂಡಿಸಿದ್ರ ಅದ್ ಸರಳ ರೇಖೆ ಎಷ್ಟ್ ಇರ್ತೈತ್ರಿ, 180 ಡಿಗ್ರಿ ಇರ್ತೈತ್ರಿ. ಸರಳ ರೇಖೆ ಅಂದ್ರ ಅದ್ 180 ಡಿಗ್ರಿನ ಹೊಂದಿರ್ತೈತ್ಲ ರೀ, ಅದ್ರ ಸಲುವಾಗಿ ಅವ್ 2 ಕೂಡಿಸಿದ್ರ 180 ಡಿಗ್ರಿ ಆಗ್ತೈತ್ರಿ. ಒಂದ್ ವೇಳೆ ಅವ್ 3 ಇದ್ದು ಅಂದ್ರ 3 ಕೂಡಿಸಿದ್ರನು 180 ಡಿಗ್ರಿ ಆಗ್ತೈತ್ರಿ. ಸೊ ಮಹೇಶ್ ಗೊತ್ತಾಯ್ತಿದ್ದು, ಸರಳ ರೇಖೆ ಅಂದ್ರೆ 180 ಡಿಗ್ರಿ ಅಲ್ಲ, ಅದ್ರೊಳಗೆ ಎಷ್ಟೇ ಆಂಗಲ್ ಹಾಕಿದ್ರು ಆಡ್ ಮಾಡಿದ್ರೆ 180ನೇ ಆಗ್ತದಲ್ಲ. ಯಾಕಂದ್ರೆ ಇಲ್ಲಿ ಚತುರ್ಭುಜಗಳ ಗುಣಗಳಲ್ಲಿ ಕೂಡ ಬರ್ತೈತ್ರಿ. ಸೊ ಎಲ್ಲಾದ್ರೂ ಒಂದ್ ಸ್ಟಾರ್ಟಿಂಗ್ ಪಾಯಿಂಟ್ ಸರಳ ರೇಖೆ ಅಂದ್ರೆ 180 ಡಿಗ್ರಿ ಅಂತ ಆದ್ರೂ ಒಪ್ಬೇಕಲ್ಲ ಎಲ್ಲರೂ. ಸೊ ಅಲ್ಲಿಂದ ನೀವು ಪ್ರೂವ್ ಮಾಡ್ಕೋತ ಹೋಗ್ಬೋದು. ಗೊತ್ತಾಯ್ತಲ್ಲ ಮಹೇಶ್, ಗೊತ್ತಾಯ್ತಿದು? ಸೊ ಇದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಯಾಕಂದ್ರ ಪ್ರೂವ್ ಏನ್ ಮಾಡ್ತಿರಲ್ಲ ನೀವು, ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅದು ಇಂಪಾರ್ಟೆಂಟ್. ನೀವು ಎಕ್ಸ್ ಈಕ್ವಲ್ ಟು ವೈ ಅಂತ ಟೆಕ್ಸ್ಟ್ ಬುಕ್ ಆಲ್ರೆಡಿ ಬರ್ದಾರಂತ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರ ಪ್ರೂಫ್ ಏನು ಮಾಡ್ಬೇಕಂತಿಲ್ಲ. ಯಾಕಂದ್ರೆ ನೀವು ಏನ್ ಪ್ರೂವ್ ಮಾಡೋದು ಅಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ. ಸೊ ನೀವು ಸ್ಟಾರ್ಟ್ ಎಲ್ಲಿಂದ ಮಾಡೋದು, ಸ್ಟಾರ್ಟ್ ಆ ಸ್ಟೇಟ್ಮೆಂಟ್ ಇಂದ ಮಾಡೋದು. ಎಲ್ಲರೂ ಒಪ್ಬೇಕು ಆ ಸ್ಟೇಟ್ಮೆಂಟ್. ಈಗ ಎಕ್ಸ್ ಪ್ಲಸ್ ಡಬ್ಲ್ಯೂ ಈಕ್ವಲ್ ಟು 100 ಇದು ಎಲ್ಲರೂ ಒಪ್ಬೇಕು ಅಂದ್ರೆ ಈ ಪ್ರೂಫ್ ಎಲ್ಲರಿಗೂ ಗೊತ್ತಾಗ್ತದೆ, ಹೌದಿಲ್ಲ? ಸೊ ಇಂಥದ್ದೇನಾದ್ರು ಐಡಿಯಾ ಯೂಸ್ ಮಾಡಿ ನಿಮ್ಮ 10 ಮಂದಿದು ಟಾಪಿಕ್ ಪ್ರಾಬ್ಲಮ್ ಪ್ರೂವ್ ಮಾಡ್ಬೋದೇನು? ಹಿಂಗ ಟೇಬಲ್ ಹಾಕಿ ಪ್ರೂವ್ ಮಾಡೋಕ್ಕಿಂತ ಹಿಂಗೇಂದ್ರ ಸ್ಟೇಟ್ಮೆಂಟ್ ಬರೋದು ಪ್ರೂವ್ ಮಾಡ್ಬೋದು. ಏನ್ ಅನಿಸ್ತದೆ ನಿಮ್ಗೆ? ಈ ಕಾವೇರಿ 2 ಸ್ಟೇಟ್ಮೆಂಟ್ ಬರಲ್ಲ ಈ ಜಾಮೆಟ್ರಿ ಪ್ರಾಬ್ಲಮ್, ಈಗ ಹಂಗೇನಾದ್ರು ಮಾಡ್ಬೋದೇನು ಇದಕ್ಕೆ? ಲಾಸ್ಟ್ನೇದಾವ್ ಹೇಳ್ತಾನಲ್ರಿ, ಎಲ್ಲಾರ್ಕಿಂತ ಲಾಸ್ಟ್ನೇದಾವ್ರಿ. ಅದನ್ನ ಹೇಳಿದವ್ರು ಸರಿಯಾಗಿ ಕೇಳಿಸ್ಕೊಂಡ್ ಅದ್ರ ಮೇಲೆ ಅವ್ರ ಆನ್ಸರ್ ಮಾಡ್ಬೇಕ್ರಿ. ಅವ್ರ ಡಿಸ್ಕಷನ್ ಹೆಂಗ್ ಮಾಡಿರ್ತಾರ ಅದ್ರ ಮೇಲೆ. ಆದ್ರೆ ಈಗ ನೋಡು, ಪ್ರೂಫ್ ಅಂದ್ರ ನಾವು ಇಲ್ಲಿ ಒಂದ್ ಏನ್ ಐಡಿಯಾ ಮಾಡಿದ್ವಿ, ಎಲ್ಲಾ ಸಾಧ್ಯತೆಗಳನ್ನ ಬರೆದ್ವಿ ಒಂದು ಟೇಬಲ್ ಮೇಲೆ.
ಅಂಡ್ 1 by 1 ಅದ್ರ ಬಗ್ಗೆ ಮಾತಾಡ್ಕೋತ ಹೋದ್ವಿ, ಹಿಂಗಿದ್ರೆ ಹಿಂಗಾಗ್ತದೆ, ಹಿಂಗಿದ್ರೆ ಹಿಂಗಾಗ್ತದೆ ಅಂತಂದು. ಹೌದಿಲ್ಲ? ಇದು ಒನ್ ಟೆಕ್ನಿಕ್ ಇದು. ಇದ್ರ ಪ್ರಾಬ್ಲಮ್ ಅಂದ್ರ ಭಾಳ ಮಂದಿ ಇದ್ರೆ ಈ ಟೇಬಲ್ ಭಾಳ ದೊಡ್ಡದಾಗ್ತದೆ. ಸೊ ಅಗ್ದಿ ಸಿಂಪಲ್ ಈ ಜಾಮೆಟ್ರಿ ಒಳಗೆ ನೋಡ್ರಿ, ಈಕಿ 2 ಸ್ಟೇಟ್ಮೆಂಟ್ ಬರಲ್ಲ, ಹಂಗೇನಾದ್ರು ಬರ್ದ್ ಪ್ರೂವ್ ಮಾಡ್ಬೋದೇನೋ. ನೀವು ಟ್ರೈ ಮಾಡಿರ್ಬೇಕಿದ್ರ ಮನ್ಯಾಗ. ಅದು ಕ್ಲಿಯರ್ ಆಗಿ ಬರೀರಿ, ನಿಮ್ಮ ಪೇಪರ್ ಪೆನ್ ತಗೊಂಡು ಕ್ಲಿಯರ್ ಆಗಿ ಬರೀರಿ 3-4 ಸ್ಟೇಟ್ಮೆಂಟ್. ಇನ್ನೊಮ್ಮೆ ಓದ್ರಿ, ಬೇಕಿದ್ರೆ ಅದನ್ನ ಸ್ಕ್ರಾಚ್ ಮಾಡಿ ಇನ್ನೊಮ್ಮೆ ಬರೀರಿ, 10-20 ಸಲ ಬರೀರಿ. ಕ್ಲಿಯರ್ ಆಗಿ ಎಲ್ಲಾರ್ಗು ತಿಳಿಬೇಕದ್ ನೋಡಿದ್ರ. ಓಕೆ, ಈಗ ಇನ್ನೊಂದು ಟಾಪಿಕ್ ಟ್ರೈ ಮಾಡೋಣ. ಇಂಡಕ್ಷನ್ ಕೇಳಿದ್ನಿ ಎಲ್ಲಾರು? ರೀ ನಮ್ಮ ಹತ್ರ ಐತ್ರಿ. ಇಂಡಕ್ಷನ್ ಏನಂತಾರ ಕನ್ನಡ ಒಳಗ? ಕನ್ನಡ ಒಳಗ ಏನಂತಾರ ಗೊತ್ತಿಲ್ರಿ. ಇಂಡಕ್ಷನ್ ಅಂದ್ರೆ ಏನ್ ಹೇಳ? ಅಂದ್ರೆ ಅದ ಸ್ಟ್ರಾ ಇರ್ತೈತ್ರಿ, ಕರೆಂಟ್ ಮೇಲೆ ಅದ್ ನಡಿತೈತ್ರಿ. ಅದ ಕನ್ನಡ ಕರೆಂಟ್ ಶಿಗಡಿ ಅಂತಾರಿ. ಅದು ಗೊತ್ತಿಲ್ಲ ನಂಗ. ಸರಿ ಪ್ರೈವೇಟ್ ರೀ. ಇಂಡಕ್ಷನ್ ಇದ್ರದಲ್ಲ, ಇದು ಸೈನ್ಸ್ ಇಂಡಕ್ಷನ್ ಅಲ್ಲ, ಇದು ಮ್ಯಾಥ್ಸ್ ಇಂಡಕ್ಷನ್. ಇದು ಪ್ರೂಫ್. ಇದು ಇಂಡಕ್ಷನ್ ಕರೆಂಟ್ ಅಂತ ಇರ್ತದ, ಆದ್ರೆ ಇದು ಬೇರೆ. ಇದು ಓಕೆ, ನೀವು ಕಲ್ತಿಲ್ಲ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗಬಹುದು. ಸೊ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. ಇದು ಜಸ್ಟ್ ಓದ್ರಿ. ಇದು ಡಾಮಿನೋ ಅಂದ್ರೆ ಒಂದು ಕಾರ್ಡ್ ಅಂತ ತಿಳ್ಕೊರಿ. ಜಸ್ಟ್ ಓದ್ರಿ, ಅದು 2 ನಿಮಿಷ. ಸರಿ, ಅವ್ ಎನ್ ಮತ್ ಕೆ ಅಂದ್ರೆ ಏನ್ರಿ? ಸೊ ಇದು ಡಾಮಿನೋ ಅಂತಂದ್ರೆ ಒಂದ್ ಕಾರ್ಡ್ ಅಂತ ತಿಳ್ಕೊರಿ. ಅಥವಾ ನಿಮ್ ಸೈಕಲ್ ಸ್ಟ್ಯಾಂಡ್ ಒಳಗೆ ಸೈಕಲ್ ಹಚ್ಚಿರ್ತಾರಲ್ಲ, ಒಂದ್ ಸೈಕಲ್ ನುಗ್ಸಿದ್ರೆ ಎಲ್ಲಾ ಬೀಳ್ತಾವ ನೋಡ್ರಿ. ಸೊ ಈಗ ನೀವು ಪ್ರೂವ್ ಹೆಂಗ್ ಮಾಡ್ತೀರಿ ಎಲ್ಲಾ ಬೀಳ್ತಾವ ಅಂತ? ಸೊ ಪ್ರೂವ್ ಮಾಡೋದಂದ್ರ ಅದ್ರೊಳಗ ಸ್ಟೆಪ್ ಇರ್ತಾವ. ಸೊ ಫಸ್ಟ್ ಸ್ಟೆಪ್ ಅಂದ್ರೆ ಬೇಸಿಸ್ ಅಂತಾರ. ಅದು ಬೇಸಿಸ್ ಅಂದ್ರೆ ಒಂದು ಸಣ್ಣ ನಂಬರ್ ಇದು ವರ್ಕ್ ಆಗ್ತದಲ್ಲ ನೋಡುದು. ಅಂದ್ರೆ ಒಂದೇ ಸೈಕಲ್ ನಿಂತಿತ್ತು, ಅದನ್ನ ನುಗ್ಸಿದಂತ ಬೀಳ್ತದಲ್ಲ, ಅದು ಎಲ್ಲಾರು ಬರ್ತದ. ಅದಿಲ್ಲ, ಅದು ಬೇಸಿಸ್. ಅದು ಸ್ಟೆಪ್ 1 ಅಂತಾರ ಅದಕ್ಕೆ. ಓಕೆ, ಈಗ ನೀವೇನ್ ಅಸ್ಯೂಮ್ ಮಾಡ್ಬೇಕು, ಈಗ 100 ಸೈಕಲ್ ನಿಂತಾವ ಅಂತ ತಿಳ್ಕೊರಿ. 100 ಸೈಕಲ್ ಬೀಳ್ತಾವ ಅಂತ ಪ್ರೂವ್ ಹೆಂಗ್ ಮಾಡುದು ನೀವು? ಮೊದ್ಲೇ ಅಂದ್ರ 1 ಸೈಕಲ್ ಇದ್ರ ಅದನ್ನ ನುಗ್ಸಿದ್ರೆ ಬೀಳ್ತದ, ಬೇಸ್ ಅದು. ಈಗ n = k ನೀವು ಅಸ್ಯೂಮ್ ಮಾಡ್ಬೇಕು. ಒಂದು ಪರ್ಟಿಕ್ಯುಲರ್ ನಂಬರ್ k ಅದು ವರ್ಕ್ ಆಗ್ತದ ಅಸ್ಯೂಮ್ ಮಾಡ್ಬೇಕು. ಆಮೇಲೆ k+1 ಹೆಂಗ್ ವರ್ಕ್ ಆಗ್ತದ ಪ್ರೂವ್ ಮಾಡ್ಬೇಕು. ಗೊತ್ತಾಗ್ತದೆ? ಈ ಸ್ವಲ್ಪ ಡಿಫಿಕಲ್ಟ್ ಆಗ್ತದೆ, ಯಾಕಂದ್ರೆ ನೀವು ಕಲ್ತಿಲ್ಲ ಅಂದ್ರೆ ಸ್ವಲ್ಪ ಡಿಫಿಕಲ್ಟ್ ಆಗ್ಬೋದು. ಒಂದು 5 ನಿಮಿಷ ಸ್ಪೆಂಡ್ ನೋಡೋಣ ಎಲ್ಲಿ ಹೋಗ್ತದೆ ಅಂತ. ಇದು ಸ್ಟೆಪ್ ನಂಬರ್ 2 ತಿಳಿತೇನೆ ಎಲ್ಲರಿಗೂ? ಯಾರಿಗೆ ತಿಳಿದಿಲ್ಲ ಕೈ ಎತ್ತಿರಿ ನೋಡೋಣ. ಸ್ಟೆಪ್ ನಂಬರ್ 2 ಸರಿ, ಯಾವ ಸ್ಟೆಪ್ 2 ರೀ? ಫಸ್ಟ್ ಒಳಗಿನ ಸ್ಟೆಪ್ 2 ಏನ್ರಿ? ಸೆಕೆಂಡ್ ಒಳಗಿನ ಸ್ಟೆಪ್ 2 ರೀ? ಸೆಕೆಂಡ್ ಒಳಗಿನ ಸ್ಟೆಪ್ 2. ಸೊ ಇದು ಐಡಿಯಾ ಅಂದ್ರೆ ನೀವು ಬೇಕಿದ್ರೆ ಗೂಗಲ್ ಮಾಡಿ ನೋಡ್ರಿ. ಬೇಕಿದ್ರೆ ಇದು ಐಡಿಯಾ ಅಂದ್ರ ಇದ್ರ ಬಹಳ ಟೈಮ್ ಸ್ಪೆಂಡ್ ಮಾಡೋದು ಬೇಡ, ಯಾಕಂದ್ರೆ ಒಂದು ಹೊಸ ಕಾನ್ಸೆಪ್ಟ್. ಇದು 9th ಸ್ಟ್ಯಾಂಡರ್ಡ್ ಈಗ ಮೋಸ್ಟ್ಲಿ ಸ್ವಲ್ಪ ನೀವು ಓದಿರ್ಲಿಕ್ಕಿಲ್ಲ ಇದನ್ನ. ಈಗ ನಿಮ್ಗ ಒಂದು ಅದೇ ಪ್ರಾಬ್ಲಮ್ ತಗೋರಿ, ನಿಮ್ಮ ಬಿಳಿ ಟೊಪ್ಪಿಗೆ ಕರಿ ಟೊಪ್ಪಿಗೆ. ಇದು ನಿಮ್ಗ ಕ್ವೆಶನ್ ಏನ್ ಕೇಳ್ತಾರ ಅಂದ್ರೆ, ಇದ್ರೊಳಗೆ 1000 ಮಂದಿ ಇದ್ರೆ ಹೆಂಗ್ ವರ್ಕ್ ಆಗ್ತದೆ ಪ್ರೂವ್ ಮಾಡ್ರಿ ಅಂತ. ಓಕೆ, ಅದು ಬಹಳ ಡಿಫಿಕಲ್ಟ್ ಆಗ್ತದೆ. 1000 ಮಂದಿ ಹೆಂಗ್ ಪ್ರೂವ್ ಮಾಡೋರು ನೀವು? ಅದಕ್ಕೆ ಏನ್ ಮಾಡ್ತಾರೆ, ಒಂದ್ ಟೆಕ್ನಿಕ್ ಏನ್ ಯೂಸ್ ಮಾಡ್ತಾರ ಅಂದ್ರ, ಅಗ್ದಿ ಸಿಂಪಲ್ ಕೇಸ್ ತಗೊಳ್ಳೋದು. ಸೊ ನಾವು 4 ಮಂದಿ ಕೇಸ್ ತಗೊಂಡವಲ್ಲ, ಸಿಂಪಲ್. ಅದು 4 ಮಂದಿ ನಿಂತಾರ, ಅದ್ರೊಳಗೆ ಫಸ್ಟ್ 3 ಮಂದಿ ಯಾವುದೇ ಸಾಧ್ಯತೆಗಳನ್ನ ನಾವು ಪ್ರೂವ್ ಮಾಡ್ಬಿಡ್ತೀವಿ ಇದು ವರ್ಕ್ ಆಗ್ತದಂತ. ವಿಚ್ ಮೀನ್ಸ್ 4 ಮಂದಿ ಪ್ರಾಬ್ಲಮ್ ವರ್ಕ್ ಆಗ್ತದಂತ. ಹೌದಿಲ್ಲ? ಅದು ಸ್ಟೆಪ್ ನಂಬರ್ 1 ಆಯ್ತು. ಈಗ ನೀವು ಏನ್ ಅಸ್ಯೂಮ್ ಮಾಡ್ಬೇಕು, ಅದು ಕೆ ಇದ್ದಾಗ ವರ್ಕ್ ಆದ್ರ ನಾ k+1 ಹೆಂಗ್ ವರ್ಕ್ ಆಗ್ತದಂತ ಪ್ರೂವ್ ಮಾಡ್ತೀನಿ ಅಂತ. ಅಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಒಂದ್ ಸೈಕಲ್ ಸ್ಟ್ಯಾಂಡ್ ಒಳಗ 100 ಸೈಕಲ್ ಅವ ಅಂತ ತಿಳ್ಕೊರಿ. ಅವಾಗ 1 ಸೈಕಲ್ ನುಗ್ಸಿದ್ರೆ ಎಲ್ಲಾ ಬೀಳ್ತದಂತ ಪ್ರೂವ್ ಹೆಂಗ್ ಮಾಡ್ತೀರಿ ನೀವು? ಸೊ ಸ್ಟೆಪ್ 1 ಅಂದ್ರ ಒಂದೇ ಸೈಕಲ್ ನಿಂತಿದ್ರ ಬೀಳ್ತದೋ ಇಲ್ಲೋ, ಅದಂತೂ ಆಬ್ವಿಯಸ್ ಅದ, ಬೀಳ್ತದ. ಹೌದಿಲ್ಲ? ಅವಾಗ ಸ್ಟೆಪ್ 2 ಏನ್ ಮಾಡೋದಂದ್ರ, ಸ್ವಲ್ಪ ಸೈಕಲ್ ನಿಂತಾವ, k ನಂಬರ್ ಆಫ್ ಸೈಕಲ್ಸ್ ಅವ. ಓಕೆ, ನಾ 1 ಸೈಕಲ್ ನುಗ್ಸಿದ್ರ ಆಲ್ k ಸೈಕಲ್ಸ್ ಬೀಳ್ತಾವ ಕೆಳಗ. ನಾ ಇನ್ನೊಂದ್ ಸೈಕಲ್ ಕೂಡಿಸ್ತೀನಿ ND5, ಅದು ಬೀಳ್ತದೋ ಇಲ್ಲೋ? k ಅಂದ್ರೆ 20 ಅಂತ ತಿಳ್ಕೊರಿ. 20 ಸೈಕಲ್ ನಿಂತಾವ,
ಫಸ್ಟ್ ಸೈಕಲ್ ನಾನು ಮುಗಿಸ್ತೀನಿ, ಎಲ್ಲ 20 ಬೀಳ್ತಾವ. ಓಕೆ, ಅವಾಗ ನಿಮ್ಗೆ ಏನ್ ಕೇಳ್ತಾರ, 20 21ನೇ ಸೈಕಲ್ ನಿಲ್ಸಿದ್ರೆ ಅದು 21ನೇ ಸೈಕಲ್ ಬೀಳ್ತದೋ ಇಲ್ಲೋ ಹೇಳ್ರಿ ನೋಡೋಣ. ಬೀಳ್ತೈತ್ರಿ. ಬೀಳ್ತದ. ಯಾಕೆ ಬೀಳ್ತದ ಅದು? ಬೀಳ್ತೈತಿ. ಯಾಕೆ ಬೀಳ್ತದ? ಯಾಕಂದ್ರ ರೀ ಫಸ್ಟ್ ಎಲ್ಲಾ ಬೀಳ್ಕೋತ್ ಬರ್ತಿರ್ತಾವ್ರಿ, ಅದ್ಕ ಅದು ಬೀಳ್ತೈತ್ರಿ. ಯಾಕೆ ಬೀಳ್ತಂದ್ರ ಅದಕ್ 20ನೇ ಸೈಕಲ್ ಅದಲ್ಲ, ಅದು ಮುಗಿಸ್ಬಿಡ್ತದ ಅದಕ್ಕ, ಅದಿಲ್ಲ. ಸೊ ಅದಕ್ಕ ಅದ್ರ ಹಿಂದ್ 20 ಸೈಕಲ್ ಅವನೋ 80 ಸೈಕಲ್ ಅವನೋ 1000 ಸೈಕಲ್ ಅದ ಏನ್ ಫರಕ್ ಬೀಳುದಿಲ್ಲ. ಅದ್ರ ಮೇಲೆ ಏನಾರ ಪ್ರೆಷರ್ ಬಂತು, ಅದ್ರ ಮೊದಲನೇ ಸೈಕಲ್ ಅದಕ್ಕೆ ಮುಗಿಸ್ತಂದ್ರ ಬೀಳ್ತದ, ಅದಿಲ್ಲ. ಹೌದ್ರಿ. ಸೊ ಸ್ಟೆಪ್ ನಂಬರ್ 2 ಅಂದ್ರ ನೀವ್ ಏನ್ ಅಸ್ಯೂಮ್ ಮಾಡ್ಬೇಕು, ಒಂದ್ ಸಣ್ಣ ನಂಬರ್ ಕೇಗ್ ಅದು ಆ ಏನ್ ಪ್ರಾಬ್ಲಮ್ ಅದಲ್ಲ ಅದು ವರ್ಕ್ ಆಗ್ತದ ಅಂತ ತಿಳ್ಕೊರಿ. ನೀವು ಪ್ರೂವ್ ಮಾಡ್ಬೇಕು ಅದು ಕೇಗ್ ವರ್ಕ್ ಆಗೋದಿದ್ರೆ K+1 ಹೆಂಗ್ ವರ್ಕ್ ಆಗ್ತಂತ. ಸೊ ಈಗ ನಮ್ ಟಬ್ಗಿದ್ ಪ್ರಾಬ್ಲಮ್ ನೋಡಿದ್ವಲ್ಲ ನಾವು, 4 ಮಂದಿ ಪ್ರಾಬ್ಲಮ್ ವರ್ಕ್ ಆಗ್ತದೆ ನೀವು ಪ್ರೂವ್ ಮಾಡಿದ್ರಿ. ಆ 4 ಮಂದಿ ಯೂಸ್ ಮಾಡಿ 5 ಹೆಂಗ್ ವರ್ಕ್ ಆಗ್ತಂತ ಪ್ರೂವ್ ಮಾಡಿದ್ರೆ ನೀವು ಯಾವ್ದೇ ನಂಬರ್ ಪ್ರೂವ್ ಮಾಡ್ದಂಗ ಆಯ್ತದ. ಅಂದ್ರೆ ಅದು 100ಕ್ಕೂ ವರ್ಕ್ ಆಗ್ಬೇಕು, 10ಕ್ಕೂ ವರ್ಕ್ ಆಗ್ಬೇಕು, 1000ಕ್ಕೂ ವರ್ಕ್ ಆಗ್ಬೇಕು. ಆದ್ರೆ ಬೇರೆ ಪ್ರಾಬ್ಲಮ್ ಬರ್ತಾವ ಅಲ್ಲಿ, 1000 ಮಂದಿ ನಿಂತ್ರೆ ನಿಮ್ಗೆ ಎಣಿಸ್ಲಿಕ್ಕೆ ಆಗೋದಿಲ್ಲ ಎಷ್ಟು ಟಪ್ಗೆವ ಅಂತ. ಬಟ್ ಬೇಸಿಕ್ ಐಡಿಯಾ ಅಂದ್ರ ನೀವೊಂದು ಬೇಸಿಸ್ ಮಾಡೋದು. ಸ್ಟೆಪ್ ನಂಬರ್ 1 ಅಂದ್ರೆ ಬೇಸಿಸ್, ಅಗದಿ ಸಿಂಪಲ್. 1 2 3 ನಂಬರ್ಗೆ ಅದು ವರ್ಕ್ ಆಗ್ತೋ ಇಲ್ಲ ನೋಡುದು. ಈಗ n=1 ಮತ್ n=k ಅಂತಂದ್ರಿ, k=1 ಆಕೈತ್ರಿ, k+ ಇದೇನ್ರಿ n=k+1 ಅಂತ ಕೊಟ್ಟಾರ್ಲ ರೀ. ಹಾ, ಸೊ ಅದು ಯಾಕೆ ಮಾಡ್ತಾರೆ ಹಿಂಗಂದ್ರ, ನಿಮ್ಗೊಂದು ಪ್ರಾಬ್ಲಮ್ ಕೊಟ್ಟಾರ ಅಂತ ತಿಳ್ಕೊರಿ. ಒಂದು ತೋರಿಸ್ತೀನಿ ಇನ್ನೊಂದು, ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಇದನ್ನ ಓದ್ರಿ ಸ್ವಲ್ಪ. ಈಗ ಈ ಪ್ರಾಬ್ಲಮ್ ನೋಡ್ರಿ, ಇದು ನಿಮ್ಗೆ ಗೊತ್ತೇನ, ಇದು 1 + 2 + 3 100 ತನಕ ಮಾಡಿದ್ರೆ ಎಷ್ಟು ನಮ್ ಆನ್ಸರ್ ಬರ್ತದೆ ಗೊತ್ತ ನಿಮ್ಗೆ? ಹಾ, ಸೊ ಈಗ 1 + 2 + 3 ನೀವು ಬೇಕಿದ್ರೆ ಮಾಡಿ ನೋಡ್ರಿ, ಅದು ಆನ್ಸರ್ ಎಷ್ಟು ಬರ್ತದ? 5050 ಆನ್ಸರ್ ಬರ್ತದ ಅದ್ರದ್ದು. ಇದು ಬರ್ತದ ಹೆಂಗಂತ ಪ್ರೂವ್ ಹೆಂಗ್ ಮಾಡೋರು ಇದನ್ನ? ಓಕೆ, ಸೊ ಇಂಥ ಪ್ರಾಬ್ಲಮ್ ಈಗ ಏನ್ ಮಾಡ್ತಾರಂದ್ರ, ಮೊದ್ಲು ಈ ಸ್ಟೆಪ್ ನಂಬರ್ 1 ಒಳಗೆ ಏನ್ ಮಾಡ್ತಾರ, ಬರೇ n=1 ಅಂದ್ರೆ 1 ಸಮ್ ಎಷ್ಟು? 1 ಅಲ್ಲ, 1+ ಏನೂ ಇಲ್ಲ ಮುಂದೆ. ಬೇಸಿಸ್ ಅಂದ್ರೆ 1 ಆಗ್ತದಲ್ಲ. ಈಗ ನೋಡ್ರಿ, ಇದು ಇದ್ರೊಳಗ ಸಮ್ ಆಫ್ ನಂಬರ್ಸ್ ಫ್ರಮ್ 1 to 100 ಅದಲ್ಲ, ಸಮ್ ಆಫ್ ನಂಬರ್ಸ್ ಫ್ರಮ್ 1 to 1 ಎಷ್ಟಾಗ್ತದೆ? ಬರೀ ಒಂದೇ ನಂಬರ್, ಅದ್ರ ಸಮ್ ಎಷ್ಟು? ಕರೆಕ್ಟ್, ಅದ್ರ ಸಮ್ 1 ಆಗ್ತದೆ. ಸೊ ಸ್ಟೆಪ್ ನಂಬರ್ 1 ಅದು, ಹೌದಿಲ್ಲ? ಅಗದಿ ಒಂದು ಸಿಂಪಲ್ ಕೇಸಿಗೆ ಪ್ರೂವ್ ಮಾಡೋದು ಅದನ್ನ. ಈಗ ನೀವು ಏನ್ ಪ್ರೂವ್ ಮಾಡೋದಂದ್ರ, n=k, ಅದು k ಅಂತ ವ್ಯಾಲ್ಯೂ ಇತ್ತಂದ್ರ ಅದಕ್ಕದು ಕರೆಕ್ಟ್ ಅದಂತ ಅಸ್ಯೂಮ್ ಮಾಡಿ K+1 ಪ್ರೂವ್ ಮಾಡ್ಬೇಕು ಅದನ್ನ. ಅಂದ್ರೆ ನಿಮ್ ಬಿಳಿ ಟೊಪ್ಗಿ ಕರಿ ಟೊಪ್ಗಿ ಪ್ರಾಬ್ಲಮ್ ಒಳಗ 3 ಮಂದಿ ಪ್ರೂವ್ ಮಾಡಿದ್ರಿ ನೀವು. ಈಗ ನಿಮ್ಗೆ ಏನ್ ಪ್ರೂವ್ ಮಾಡ್ಬೇಕಂದ್ರ, ಅದು k ಮಂದಿ ಇದ್ದಾಗ ಅದು ಐಡಿಯಾ ವರ್ಕ್ ಆಗ್ತದಂತ ಅಸ್ಯೂಮ್ ಮಾಡ್ರಿ ನೀವು. ಅವನ್ನ ಇನ್ನೊಬ್ಬ ಮನುಷ್ಯಾಗ ಆಡ್ ಮಾಡಿದ್ರೆ ಹೆಂಗ್ ವರ್ಕ್ ಆಗ್ತದ ಅಂತ ಪ್ರೂವ್ ಮಾಡ್ಬೇಕು ನೀವು. ಗೊತ್ತಾಯ್ತು? ಅದ್ ಹೆಂಗ್ ಪ್ರೂವ್ ಮಾಡೋದಂತ ವಿಚಾರ ಮಾಡ್ಬೇಡ್ರಿ, ನಿಮ್ಗೆ ಐಡಿಯಾ ಗೊತ್ತಾಯ್ತೋ ಇಲ್ಲ? ಎಷ್ಟು ಮಂದಿ ಗೊತ್ತಾಯ್ತು ನಾ ಹೇಳಿದೀಗ? ಕೇಳ್ತೀರಿ ನೋಡೋಣ. ಯಾರಿಗೂ ಗೊತ್ತಾಗ್ಲಿಲ್ಲ? ಓಕೆ, ಇದು ಸ್ವಲ್ಪ ಡಿಫಿಕಲ್ಟ್ ಆಗ್ತದ. ಇದು ಇನ್ನೊಂದ್ 2 ನಿಮಿಷ ಸ್ಪೆಂಡ್ ಮಾಡೋಣ ಅಂತ. ಈ ಇಂಡಕ್ಷನ್ ಒಳಗೆ ಏನಾಗ್ತದ, 1 ನಿಮಿಷ ಅಲ್ಲಿ ಇನ್ನೊಂದು ಬರೀತೀನಿ ನಾನು, ಇಲ್ಲಿ ಬರೀತೀನಿ. ಈಗ ನಿಮ್ಗೆ ಇದನ್ನ ಪ್ರೂವ್ ಮಾಡ್ಬೇಕಂತ ತಿಳ್ಕೊರಿ. ಸೆಕೆಂಡ್ ಏನ್ ಸ್ಟೇಟ್ಮೆಂಟ್ ಬರ್ದಿಲ್ಲ ನಾ, ಫಸ್ಟ್ n ನಂಬರ್ಸ್ ಅವಲ್ಲ ಅವನ್ನೆಲ್ಲ ಆಡ್ ಮಾಡಿದ್ರ ಅದ್ರ ಸಮ್ ಎಷ್ಟು ಬರ್ತಂತ ಪ್ರೂವ್ ಮಾಡ್ಬೇಕು ನಂಗೆ. ಓಕೆ, ಇದು ನಿಮ್ಗೆ ಸ್ಟೇಟ್ಮೆಂಟ್ ಅದಂತ ತಿಳ್ಕೊರಿ, ಇದನ್ನ ನೀವು ಪ್ರೂವ್ ಮಾಡ್ಬೇಕು. ಈಗ ಮ್ಯಾಲಿಂದ ನಂಬರ್ ಅದಲ್ಲ, ಅದು n=100 ಇದ್ದಾಗ ಹಂಗೆ ಬರ್ತದ ಅದು. ಈಗ ನಿಮ್ಗೆ 2ನೇ ನಂಬರ್ ಪ್ರೂವ್ ಮಾಡ್ಬೇಕಾದ್ರ ಅದು ಐಡಿಯಾ ಏನ್ ಯೂಸ್ ಮಾಡ್ತಾರಂದ್ರ, ಫಸ್ಟ್ ಬೇಸಿಸ್ ತಗೊಳ್ಳೋದೊಂದು. ಈ ಸ್ಟೆಪ್ ನಂಬರ್ 1 ಅಂದ್ರ ಬೇಸಿಸ್. ಇದು ಬೇಸಿಸ್ ಅಂದ್ರ ಫಸ್ಟ್ 1 ನಂಬರ್ ಸಮ್ ಎಷ್ಟಾಗ್ತದ? 1, ಅದು ಎಲ್ಲರಿಗೂ ಗೊತ್ತದ, ಹೌದಿಲ್ಲ? ಅದು ಬೇಸಿಸ್ ಆಯ್ತು. ಸ್ಟೆಪ್ 2 ಸ್ವಲ್ಪ ಡಿಫಿಕಲ್ಟ್ ಆಗ್ತದ. ಸ್ಟೆಪ್ 2 ಒಳಗೆ ನೀವೇನ್ ಮಾಡ್ಬೇಕು, n k ಅಂತ ವ್ಯಾಲ್ಯೂ ಇದ್ದವಾಗ
ಅದನ್ನ ನೀವು ಅಸ್ಯೂಮ್ ಮಾಡ್ಕೋಬೇಕು ಇದು ಕರೆಕ್ಟ್ ಅದ ಅಂತ. ಈ ಸ್ಟೇಟ್ಮೆಂಟ್ ಏನದಲ್ಲ ಇದು n = k ಒಳಗ ಕರೆಕ್ಟ್ ಅದ ಅಂತ ಅಸ್ಯೂಮ್ ಮಾಡ್ಕೋಬೇಕು. ಅವಾಗ n k+1 ಆದ್ರೆ ಇದು ಕರೆಕ್ಟ್ ಆಗ್ತದೋ ಇಲ್ಲ ಅಂತ ಪ್ರೂವ್ ಮಾಡ್ಬೇಕು. ಇದಕ್ಕೆ ಬಹಳಷ್ಟು ಯೂಟ್ಯೂಬ್ ವಿಡಿಯೋ ಅದ, ಬಹಳಷ್ಟು ಗೂಗಲ್ ಅದ, ನೀವು ಬೇಕಿದ್ರೆ ಮಾಡ್ರಿ ನೆಕ್ಸ್ಟ್ ವೀಕ್. ಓಕೆ, ಆಮೇಲೆ ಆ ಐಡಿಯಾ ನೀವು ಈ ಬಿಳಿ ಟೊಪ್ಗಿ ಬ್ಲ್ಯಾಕ್ ಟೊಪ್ಗಿ ಯೂಸ್ ಮಾಡ್ಬೋದೋ ಇಲ್ಲೋ ವಿಚಾರ ಮಾಡ್ರಿ. ಓಕೆ, ಎನಿವೆ ನೀವು ಇಂಡಕ್ಷನ್ ಕನ್ಫ್ಯೂಸ್ ಆದ್ರೆ ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡಬೇಡ್ರಿ. ಇದು ಬಿಳಿ ಟೊಪ್ಗಿ ಕಪ್ ಟೊಪ್ಗಿ ಅದಲ್ಲ, ಇದು ಪ್ರಾಬ್ಲಮ್. ಈ ಪ್ರಾಬ್ಲಮ್ 10 ಮಂದಿ ಇದ್ದಾಗ ನೀವು ಪ್ರೂವ್ ಹೆಂಗ್ ಮಾಡ್ತೀರ ಅಂತ ವಿಚಾರ ಮಾಡ್ರಿ. ಸ್ವಲ್ಪ ಗೊತ್ತಾಯ್ತು? 10 ಮಂದಿ ಒಮ್ಮೆ ತಗೊಳ್ಳೋದಿಲ್ರಿ. 10 ಮಂದಿ ಏನು 10 ಮಂದಿ ಒಮ್ಮೆ ತಗೊಳ್ಳೋದಿಲ್ರಿ ನಾವ್ರಿ, ಸಣ್ಣ ಇದನ್ ಮಾಡ್ಕೊಂತ ಹೋಗೋದ್ರಿ. ಸಣ್ಣದಿಂದ ಅದು ಒಂದ್ ಐಡಿಯಾ. ಸೊ ನೀವು ಇಂಡಕ್ಷನ್ ನಿಮ್ಗೆ ಯೂಸ್ ಮಾಡೋದಿದ್ರ ಹಂಗ್ ಪ್ರೂವ್ ಮಾಡ್ಬೋದು. ಅಥವಾ ಈಗ ನಾವು ಜಾಮೆಟ್ರಿ ಪ್ರಾಬ್ಲಮ್ ನೋಡಿದ್ ನೋಡ್ರಿ, ಈ ಕಾವೇರಿ ಎಕ್ಸ್ಪ್ಲೇನ್ ಮಾಡೋದು ಹಿಂಗ್ 2 ಸ್ಟೇಟ್ಮೆಂಟ್ ಮಾಡಿ ಹೆಂಗ ಆಂಗಲ್ ಸೇಮ್ ಇರ್ತಾವ, ಅಂತದ್ ಏನಾದ್ರು ಐಡಿಯಾ ಮಾಡ್ಬೋದು ನೋಡ್ರಿ. ಬಟ್ ನೀವು ಪ್ರೂವ್ ಮಾಡ್ಬೇಕು, ಅದು ನೀವು ಪ್ರೂವ್ ಮಾಡ್ಬೇಕು. ಎಲ್ಲರೂ ಒಪ್ಬೇಕು ಆ ಪ್ರೂಫಿಗೆ. ಓಕೆ, ಹಂಗ ಟ್ರೈ ಮಾಡ್ರಿ ನೆಕ್ಸ್ಟ್ ವೀಕ್. ಓಕೆ, ಆಮೇಲೆ ನಿಮ್ಗೆ ಇಂಡಕ್ಷನ್ ಮೇಲೆ ಇಂಟ್ರೆಸ್ಟ್ ಇದ್ರ ನೀವು ಗೂಗಲ್ ಮಾಡ್ಬೋದು, ಯೂಟ್ಯೂಬ್ ಮಾಡ್ಬೋದು, ಬಹಳಷ್ಟು ವಿಡಿಯೋಸ್. ಅದು ಫಸ್ಟ್ ಸಮ್ ಇದು ಏನ್ ಪ್ರಾಬ್ಲಮ್ ಕೊಟ್ಟಿಲ್ಲನ, ಇದೇನ್ ನಾವು ಡಿಸ್ಕಸ್ ಮಾಡ್ಬೇಕಂತಿಲ್ಲ, ಇದು ಬಹಳಷ್ಟು ವಿಡಿಯೋ ಒಳಗೆ ಅವ, ನೀವು ನೋಡ್ಬೋದು. ಓಕೆ, ಎನಿವೆ ಇಂಡಕ್ಷನ್ ತಿಳಿಲಿಲ್ಲ ಅಂದ್ರೆ ಬಹಳ ವಿಚಾರ ಮಾಡ್ಬೇಡ್ರಿ. ಯಾಕಂದ್ರೆ 9th ಸ್ಟ್ಯಾಂಡರ್ಡ್ ಇಲ್ಲದ, ನಂಗೆ ಅನ್ನಿಸ್ತು 10th 11th ಬರ್ತದ. ಅದ್ರ ಬಗ್ಗೆ ಜಾಸ್ತಿ ವಿಚಾರ ಮಾಡ್ಬೇಡ್ರಿ. ನಿಮ್ ಪ್ರಾಬ್ಲಮ್ ಅಂದ್ರ ಇದೇನದ 10 ಮಂದಿ ಪ್ರಾಬ್ಲಮ್, ಅದು ಪ್ರೂವ್ ಹೆಂಗ್ ಮಾಡೋದು ಅಂತ ವಿಚಾರ ಮಾಡ್ರಿ. ಓಕೆ, ಏನ್ ಅನಿಸ್ತು? ಡಿಫಿಕಲ್ಟ್ ಅನಿಸ್ತು, ಈಸಿ ಅನಿಸ್ತು? ಏನ್ ಅರ್ಧ ಈಸಿ ಇತ್ತು, ಅರ್ಧ ಡಿಫಿಕಲ್ಟ್ ಇತ್ತು ಅನಿಸ್ತು? ಹೆಂಗ್ ಅನಿಸ್ತಿತ್ತು ಇವತ್ತಿಂದು? ಏನೈತಿ ಈಸಿ ಇತ್ತು ಮಂದಿ ಕಂಡು ಹಿಡಿಯೋದು ಈಸಿ ಇತ್ರಿ. ಅದು ಪ್ರೂಫ್ ಆಮೇಲೆ ಇಂಡಕ್ಷನ್ ಅಂತ ಹೇಳಿದ್ರಲ್ಲ ರೀ, ಅದಷ್ಟೇ ರೀ. ಇಂಡಕ್ಷನ್ ಸ್ವಲ್ಪ ಡಿಫಿಕಲ್ಟ್ ಆಗ್ತದ ಫಸ್ಟ್ ಟೈಮ್ ನೀವು ನೋಡಿದ್ರ. ಅದು ನೀವು ಬ್ಯಾಕ್ ಗ್ರೌಂಡ್ ಆಗಿ ನೋಡ್ಕೋತೀರ್ರಿ ಗೂಗಲ್ ಯೂಟ್ಯೂಬ್ ಮೇಲೆ. ಬೇಕಿದ್ರೆ ಮತ್ತೊಂದ್ 2-3 ವಾರದ ಮೇಲೆ ಮತ್ತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅದ್ರ ಮೇಲೆ. ಉಳಿದಿದ ಇಂಡಕ್ಷನ್ ಬಿಟ್ರೆ ಉಳಿದಿದ್ದೆಲ್ಲ ತಿಳಿತೇನೆ ನಿಮ್ಗೆ? ರೀತಿ ಐತ್ರಿ. ಓಕೆ, ಸೊ ಈಗ 10 ಮಂದಿದ್ದು ಅದು ಹೆಂಗ್ ವರ್ಕ್ ಆಗ್ತದೆ ನೀವು ಪ್ರೂಫ್ ಬರಿಬೇಕು. ಓಕೆ, ಐಡಿಯಾ ಸೇಮ್ ಐಡಿಯಾ ಇದೆ, ಅದು ಐಡಿಯಾ ನಾವು ನೋಡಿದ್ವಲ್ಲ, ಐಡಿಯಾ ಏನ್ ಚೇಂಜ್ ಇಲ್ಲ. ಈ ಐಡಿಯಾ 10 ಮಂದಿ ಇದ್ದಾಗ ವರ್ಕ್ ಹೆಂಗ್ ಆಗ್ತದೆ ಪ್ರೂವ್ ಮಾಡ್ಬೇಕು ನೀವು. ಓಕೆ, ಅಗ್ದಿ ಸಿಂಪಲ್ ಪ್ರೂಫ್ ಇರ್ಬೇಕು, ಅದು 3-4 ಲೈನ್ ಜಾಸ್ತಿ ಇರಬಾರದು. ಆಯ್ತು? ಓಕೆ, ಟೈಮ್ ಆಯ್ತು. ಈಗ ಮತ್ತೇನಾದ್ರು ಇದ್ರೆ ಕೇಳ್ರಿ, ಇಲ್ಲಾಂದ್ರೆ ಎಂಡ್ ಮಾಡೋಣ.